ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನ ಅಂದರೆ ಸಂವಿಧಾನದ ತಿದ್ದುಪಡಿ ವಿಧಾನ, ಆ ತಿದ್ದುಪಡಿ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ವಿಧಿ, ಹಾಗೆಯೇ ಆ ಒಂದು ತಿದ್ದುಪಡಿ ಪ್ರಕ್ರಿಯೆ ಯಾವ ರೂಪದಲ್ಲಿ ನಡೆಯುತ್ತೆ, ಅದರ ಹಂತಗಳಿವೆ, ಹಾಗೆಯೇ ತಿದ್ದುಪಡಿಯ ವಿಧಾನಗಳು ಎಷ್ಟಿದ್ದಾವೆ, ಹಾಗಂದ್ರೇನು, ಅವರ ವ್ಯಾಪ್ತಿಗೆ ಯಾವ ವಿಷಯಗಳು ಬರ್ತವೆ, ಹಾಗೆ ಇದುವರೆಗೆ ಆಗಿರತಕ್ಕಂತಹ ತಿದ್ದುಪಡಿಗಳಲ್ಲಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ತಿದ್ದುಪಡಿಗಳು ಯಾವ್ಯಾವು. ಏಕೆಂದರೆ ಪರೀಕ್ಷೆಗೆ ನಾವು ಪ್ರಿಪೇರ್ ಆಗುವಂತಹ ಸಂದರ್ಭದಲ್ಲಿ ನಾವು ಸ್ಮಾರ್ಟ್ ವರ್ಕನ್ನು ಮಾಡಬೇಕಾಗುತ್ತೆ. ತಿದ್ದುಪಡಿ ಇದೆ ಅಂತೇಳಿ ಎಲ್ಲ ತಿದ್ದುಪಡಿಗಳನ್ನು ಓದ್ತಾ ಹೋಗ್ಕೊಳ್ಳೋದಿಲ್ಲ. ಆದಷ್ಟು ಪ್ರಮುಖವಾದಂತಹ ತಿದ್ದುಪಡಿಗಳನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ದೃಷ್ಟಿಯಿಂದ ನಾವು ನೋಡಿಕೊಂಡಾಗ ನಮಗೆ ಅತ್ಯಂತ ಸುಲಭವಾಗಿ ನಮಗೆ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಯಾವುದೇ ಒಂದು ಪ್ರಶ್ನೆ ಬಂದರೆ ಉತ್ತರ ಹಾಕಲಿಕ್ಕೆ ಸರಿ ಹೋಗುತ್ತೆ. ಅದರಿಂದಾಗಿ ಯಾವುದೇ ಒಂದು ಕಾನ್ಸೆಪ್ಟ್ ಸಬ್ಜೆಕ್ಟಲ್ಲಿ ನಾವು ಓದುವಂಥ ಸಂದರ್ಭದಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಕೂಡ ಒಂದೇ ಆ್ಯಂಗಲ್ನಲ್ಲಿ ಓದೋದಕ್ಕೆ ಹೋಗಬಾರ್ದು. ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ಒಂದು ಸಂಗತಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಹಾಗೆಯೇ ಈ ಒಂದು ತರಗತಿಯಲ್ಲಿ, ಈ ಒಂದು ಅವಧಿಯಲ್ಲಿ ನಾವು ಸಂವಿಧಾನ ತಿದ್ದುಪಡಿ ವಿಧಾನ, ಇಲ್ಲಿ ಸಂವಿಧಾನ ತಿದ್ದುಪಡಿ ವಿಧಾನ 3 ಪದಗಳ ಒಂದು ಪರಿಚಯವನ್ನ, ಉಲ್ಲೇಖವನ್ನ, ಪ್ರಸ್ತಾಪವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸಂವಿಧಾನ ಅಂದ್ರೇನು? ಒಂದು ದೇಶದ ರಾಜಕೀಯ ದಾಖಲೆಯನ್ನ, ಆಡಳಿತ ನಡೆಸುವಂತಹ ಒಂದು ದಾಖಲೆಯನ್ನ, ವಿಧಾನವನ್ನ, ಪ್ರಕ್ರಿಯೆಯನ್ನ ನಾವು ಸಂವಿಧಾನ ಅಂತ ಕರಿತೀವಿ. ಹಾಗೆಯೇ ತಿದ್ದುಪಡಿ ಅಂದ್ರೆ ಬದಲಾವಣೆ, ಅಮೆಂಡ್ಮೆಂಟ್ ಅಂದಾಗ ಒಂದು ಕಾಲಘಟ್ಟದಲ್ಲಿ ಈಗಾಗಲೇ ನಾವು 1949 ನವೆಂಬರ್ 26ರಂದು ಅಂಗೀಕಾರಗೊಂಡಂತಹ ಒಂದು ಸಂವಿಧಾನವನ್ನು 1950 ಜನವರಿ 26ರಂದು ಅಧಿಕೃತವಾಗಿ ಜಾರಿಗೊಳಿಸಿದ್ದೇವೆ. 1950 ಜನವರಿ 26 ಜಾರಿಗೆ ಬಂದಂತಹ ಒಂದು ಸಂವಿಧಾನ ಈಗ ನಾವೇನು 21ನೇ ಶತಮಾನದಲ್ಲಿ ಕಾಯಿದ್ದೇವೆ, 2020ರ ವೇಳೆಗೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ 1950ರಿಂದ 2020ರವರೆಗೆ ರಚಿತಗೊಂಡಂತಹ ಒಂದು ಸಂವಿಧಾನ ಆಯಾ ಕಾಲ, ಸಂದರ್ಭ, ಸನ್ನಿವೇಶದಕ್ಕಾಗಿ ನಾವು ತಿದ್ದುಪಡಿಯನ್ನು ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ಅವಕಾಶವನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಸಂವಿಧಾನ ರಚನಾಕಾರರು ಕಲ್ಪಿಸಿಕೊಟ್ಟಿದ್ದಾರೆ. ಇದನ್ನು ನಾವು ತಿದ್ದುಪಡಿ, ಬದಲಾವಣೆ ಅಂದರೆ ನಮ್ಮ ಒಂದು ಭಾರತ ಸಂವಿಧಾನವು ಕೂಡ ಅದು ನಿಂತ ನೀರಲ್ಲ, ಹರಿಯುವಂತಹ ಒಂದು ನೀರಾಗಿದೆ. ಕಾಲ, ಸಮಯ, ಸಂದರ್ಭ, ಸನ್ನಿವೇಶ, ಅಗತ್ಯತೆಗೆ ತಕ್ಕಾಗೆ ಅದು ಬದಲಾವಣೆಗೆ ಒಳಪಡ್ತಾ ಇದೆ. ಹಾಗೆ ವಿಧಾನ, ಮೆಥಡ್ ಅಂತಕ್ಕಂಥದ್ದು. ಆದ್ಮೇಲೆ ನಮ್ಮ ಒಂದು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೇವೆ, ಬದಲಾವಣೆ ಮಾಡ್ತೇವೆ ಅಂತಂದ್ರೆ ಅದು ಅತ್ಯಂತ ಸುಲಭವಾದಂತಹ ಮಾರ್ಗ ಅಲ್ಲ. ಹಾಗೆಯೇ ಬೇಕಾಬಿಟ್ಟಿಯಾಗಿ ನಮ್ಮ ಮನಸ್ಸೋ ಇಚ್ಛೆ ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಪ್ರೊಸೀಜರ್ ಇದೆ, ತನ್ನದೇ ಆದಂಥ ಒಂದು ವಿಧಾನ ಇದೆ, ಕೆಲವೊಂದು ಹಂತಗಳಿದ್ದಾವೆ. ಆ ಒಂದು ವಿಧಾನದ ಮೂಲಕವೇ ನಾವೊಂದು ಕಾರ್ಯವನ್ನು ನೆರವೇರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಂವಿಧಾನ ತಿದ್ದುಪಡಿ ವಿಧಾನ, ಮೆಥಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಿದೆ, ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ. ಈಗ 1946 ಡಿಸೆಂಬರ್ನಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂತು. ಸುದೀರ್ಘ ಕಾಲಾವಧಿಯಲ್ಲಿ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಅವಧಿಯಲ್ಲಿ ನಮ್ಮ ಒಂದು ಸಂವಿಧಾನ ರಚನೆ ಆಯಿತು. 1949 ನವೆಂಬರ್ 26ರಂದು ಆ ಒಂದು ಸಂವಿಧಾನ ರಚನಾ ಸಭೆ ನಮ್ಮ ಭಾರತ ಸಂವಿಧಾನಕ್ಕೆ ಅನುಮೋದನೆಯನ್ನು, ಅಂಗೀಕಾರವನ್ನು ಸೂಚಿಸಿತು. ತತ್ಪರಿಣಾಮವಾಗಿ ಜನವರಿ 26, 1950 ಅದು ಅನುಷ್ಠಾನಕ್ಕೆ ಬಂತು. ಈ ಒಂದು ಸಂವಿಧಾನ ರಚನೆ ಸಂದರ್ಭದಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿರುವ ಹಾಗೆ ಕಳೆದ ಹಿಂದಿನ ಅಧಿವೇಶನದಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನ ನಮ್ಮ ಒಂದು ಸಂವಿಧಾನ ರಚನಾಕಾರರು ವಿಶ್ವದ ಹಲವು ರಾಷ್ಟ್ರದ ಸಂವಿಧಾನವನ್ನ ಅಧ್ಯಯನ ಮಾಡಿ ಅದನ್ನು ಎರವಲಾಗಿ ತೆಗೆದುಕೊಳ್ಳುವುದನ್ನ ನಾವು ಗಮನಿಸ್ತೇವೆ. ಅದರ ಪ್ರಮುಖವಾಗಿ ಕಳೆದ ಅಧಿವೇಶನದಲ್ಲಿ ನಾವು ಪ್ರಸ್ತಾಪ ಮಾಡಿದ ಹಾಗೆ ರಾಜ್ಯ ನೀತಿ ನಿರ್ದೇಶಕತ್ವಗಳನ್ನ ಐರ್ಲೆಂಡ್ ದೇಶದಿಂದ ನಾವು ತೆಗೆದುಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳನ್ನ USA ಇಂದ ತೆಗೆದುಕೊಂಡಿದ್ದೇವೆ. ಹಾಗೆಯೇ ಮಂತ್ರಿಮಂಡಲ ವ್ಯವಸ್ಥೆಯನ್ನ, ರಾಷ್ಟ್ರಪತಿ ಹುದ್ದೆಯನ್ನ ನಾವು ಬ್ರಿಟನ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ಆನಂತರದಲ್ಲಿ ಬಂದಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವಂತಹ ಒಂದು ಪರಿಕಲ್ಪನೆಯನ್ನ ಜರ್ಮನಿಯಿಂದ ತೆಗೆದುಕೊಂಡಿದ್ದೇವೆ. ಹಾಗೆ ಸಂಸತ್ತಿನ ಜಂಟಿ ಅಧಿವೇಶನದ ವಿಚಾರಕ್ಕೆ ಬಂದಾಗ ಆಸ್ಟ್ರೇಲಿಯಾದಿಂದ ಅದನ್ನು ತೆಗೆದುಕೊಂಡಿದ್ದೇವೆ. ಹಾಗೆ ಸಂಯುಕ್ತತೆ ವಿಚಾರಕ್ಕೆ ಬಂದಾಗ ಕೆನಡಾದಿಂದ ತೆಗೆದುಕೊಂಡಿದ್ದೇವೆ. ಹೀಗೆ ಒಂದೊಂದು ರಾಷ್ಟ್ರದಿಂದ ಒಂದೊಂದು ಪರಿಕಲ್ಪನೆ ತೆಗೆದುಕೊಂಡಿದ್ದೇವೆ. ಹಾಗೆ ಮೂಲಭೂತ ಕರ್ತವ್ಯಗಳು ಬಂದಂತಹ ಸಂದರ್ಭದಲ್ಲಿ USSR ಇಂದ ತೆಗೆದುಕೊಂಡಿದ್ದೇವೆ. ಹೀಗೆ ಒಂದೊಂದು ರಾಷ್ಟ್ರದಿಂದ ನಾವೇನು ತೆಗೆದುಕೊಂಡಿದ್ದೇವೆ. ಆದರೆ ಈ ಒಂದು ಭಾರತ ಸಂವಿಧಾನವನ್ನ ಹೇಗೆ ತಿದ್ದುಪಡಿಗೆ ಒಳಪಡಿಸಬಹುದು ಅನ್ನೋ ಈ ಒಂದು ವಿಧಾನವನ್ನು ಕೂಡ ನಾವು ಒಂದು ರಾಷ್ಟ್ರದಿಂದ ತೆಗೆದುಕೊಂಡಿದ್ದೇವೆ. ಅಂದರೆ ಸಂವಿಧಾನ ತಿದ್ದುಪಡಿ ವಿಧಾನವನ್ನ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಯಾವ ದೇಶದಿಂದ ಅಂತಂದ್ರೆ ದಕ್ಷಿಣ ಆಫ್ರಿಕಾ.
ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ನಾವು ಈ ಒಂದು ಕಾನ್ಸೆಪ್ಟ್ ಅನ್ನ ಬಾರೋಯಿಂಗ್ ಮಾಡ್ಕೊಂಡಿದ್ದೇವೆ. ಮೆಥಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಾರೋಯಿಂಗ್ ಫ್ರಮ್ ಸೌತ್ ಆಫ್ರಿಕಾ ಅಂತ ಹೇಳಿ ಕರಿತೀವಿ. ಇದು ಕೂಡ ಕೇಳಿದಾನೆ, ಮ್ಯಾಥಿಫೈನ್ ಉತ್ತರ ಕೇಳಿದಾನೆ, ಒಂದ್ ಕಡೆ ಪರಿಕಲ್ಪನೆಗಳು ಕೊಟ್ಟು ಒಂದ್ ಕಡೆ ರಾಷ್ಟ್ರವನ್ನು ಕೊಟ್ಟಿದ್ದಾನೆ, ಅಥವಾ ನೇರವಾಗಿ ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಕೂಡ ನಾವು ಸೌತ್ ಆಫ್ರಿಕಾದಿಂದ ಈ ಒಂದು ಅಮೆಂಡ್ಮೆಂಟ್ ಮೆಥಡ್ ಅನ್ನ ನಾವು ಬಾರೋಯಿಂಗ್ ಮಾಡ್ಕೊಂಡಿದ್ದೀವಿ. ಈ ಒಂದು ಸೌತ್ ಆಫ್ರಿಕಾ ನಾವು ತೆಗೆದುಕೊಂಡ್ಮೇಲೆ ಈ ಒಂದು ತಿದ್ದುಪಡಿ ವಿಧಾನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಈ ಒಂದು ಭಾರತ ಸಂವಿಧಾನ ತಿದ್ದುಪಡಿ ಮಾಡುವಂತ ವಿಧಾನವನ್ನು ಸೌತ್ ಆಫ್ರಿಕಾ ತೆಗೆದುಕೊಂಡಿದ್ದಾಗ ಸೌತ್ ಆಫ್ರಿಕಾ ಅಂದ್ರೆ ಹಲವಾರು ವಿಷಯಗಳು ಕೂಡ ನಮಗೆ ನೆನಪಿಗೆ ಬರ್ತಾರೆ. ಎಕ್ಸಾಂಪಲ್, ದಕ್ಷಿಣ ಆಫ್ರಿಕಾದ ಪ್ರಪ್ರಥಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾಯಿತ ಅಧ್ಯಕ್ಷ ಯಾವಂತ ಬಂದಾಗ ಕೂಡ ನಾವು ನೆಲ್ಸನ್ ಮಂಡೇಲಾ ಕರಿಯರ ನಾಯಕ, ಅಲ್ಲಿ ಒಂದು ಜನಾಂಗೀಯ ತಾರತಮ್ಯ ಇತ್ತು, ಬಿಳಿಯ ಮತ್ತು ಕರಿಯ ನಡುವಿನ ಶ್ವೇತವರ್ಣೀಯರು ಮತ್ತು ಕಪ್ಪು ವರ್ಣೀಯರ ಒಂದು ಜನಾಂಗೀಯ ತಾರತಮ್ಯ ಇತ್ತು. ಆ ಜನಾಂಗೀಯ ತಾರತಮ್ಯದ ವಿರುದ್ಧವಾಗಿ ಹೋರಾಟ ಮಾಡಿ ಆ ಪ್ರಜಾಪ್ರಭುತ್ವ ಮಾದರಿ ವ್ಯವಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ ಅಂತ ಹೇಳಿ ಖ್ಯಾತಿಯಾದಂಥವರು ನೆಲ್ಸನ್ ಮಂಡೇಲಾ ಅಂತ ಹೇಳ್ತಿರ್ತೀವಿ. ನಮ್ಮ ಭಾರತ ಸರ್ಕಾರವು ಕೂಡ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸ್ಮರಿಸ್ತೇವೆ. ಈ ನೆಲೆಯಲ್ಲಿ ದಕ್ಷಿಣ ಆಫ್ರಿಕಾ ಹಲವು ವಿಶೇಷತೆಗಳಿಗೆ ಹೆಸರುವಾಸಿಯಾದಂತಹ ಒಂದು ರಾಷ್ಟ್ರವೂ ಕೂಡ ಅವರು. ಹಾಗೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ವಜ್ರದ ಗಣಿ ಇರ್ತಕ್ಕಂಥದ್ದು ಎಲ್ಲಿ ಇರ್ತಂದ್ರೆ ಅದು ಕೂಡ ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಅಂತಾನೆ ನಾವು ಕರೆಯೋದನ್ನ ನಾವು ನೋಡ್ತೇವೆ. ಹೀಗೆ ನಾವು ಸಂವಿಧಾನವನ್ನು ಅಧ್ಯಯನ ಮಾಡಲಿಕ್ಕೆ ಬಂದಾಗ ಕೂಡ ಅದೇ ಒಂದು ಕಾನ್ಸೆಪ್ಟ್ ಅದು ಬೇರೆ ಬೇರೆ ರೀತಿಯಾದಂತಹ ಭೌಗೋಳಿಕ ವಿಚಾರಗಳಿಗೆ, ಇತಿಹಾಸದ ವಿಚಾರಗಳಿಗೆ, ಮತ್ತಿತರ ಪ್ರಚಲಿತ ವಿದ್ಯಮಾನಕ್ಕೂ ಕೂಡ ಅದು ಇನ್ನಿತರ ಆಂಗಲ್ ನಲ್ಲಿ ಬೇರೆ ಬೇರೆ ವಿಧದಲ್ಲಿ ಪ್ರಶ್ನೆ ಕೇಳುವುದನ್ನ ನಾವು ಗಮನಿಸ್ತೇವೆ. ಇನ್ನು ನಮ್ಮ ಒಂದು ತಿದ್ದುಪಡಿ ವಿಧಾನ ವಿಚಾರಕ್ಕೆ ಬಂದಾಗ ದಕ್ಷಿಣ ಆಫ್ರಿಕಾದಿಂದ ಈ ಒಂದು ತಿದ್ದುಪಡಿ ವಿಧಾನವನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ತಿದ್ದುಪಡಿ ವಿಧಾನವನ್ನು ಅಳವಡಿಸಿಕೊಂಡಿದ್ದೀವಿ ಅಂತ ಅಂದಮೇಲೆ ಈ ಒಂದು ಸಂವಿಧಾನ ತಿದ್ದುಪಡಿ ವಿಧಾನದ ಬಗ್ಗೆ ಭಾರತ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಅದನ್ನು ಪ್ರಸ್ತಾಪಿಸಿದ್ದಾರೆ, ಉಲ್ಲೇಖಿಸಿದ್ದಾರೆ, ನಮೂದಿಸಿದ್ದಾರೆ ಅಂತೇಳಿ ಬಂದಾಗ ಸಂವಿಧಾನದ 368ನೇ ವಿಧಿಯಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಸಂವಿಧಾನ 368ನೇ ವಿಧಿ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಆದ್ಮೇಲೆ ಅಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾನೆ, ಭಾರತ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರವಿರುವುದು ಅಂತ ಹೇಳ್ಬಿಟ್ಟು ಆಪ್ಷನ್ ನಂಬರ್ 1 ಸುಪ್ರೀಂ ಕೋರ್ಟ್, ಆಪ್ಷನ್ ನಂಬರ್ 2 ರಾಷ್ಟ್ರಪತಿ, ಆಪ್ಷನ್ ನಂಬರ್ 3 ಸಂಸತ್ತು, ಆಪ್ಷನ್ ನಂಬರ್ 4 ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಆನ್ಸರ್ ಯಾವ್ದಾಗಬೇಕು ಅಂತ ಬಂದಾಗ ಪವರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೆಥಡ್ ಫ್ರಮ್ ಓನ್ಲಿ ಪಾರ್ಲಿಮೆಂಟ್, ಕೇವಲ ಸಂಸತ್ತಿಗೆ ಮಾತ್ರ ಆ ಒಂದು ಅಧಿಕಾರ ಇದೆ. ಈ ನಿಟ್ಟಿನಲ್ಲಿ 368ನೇ ವಿಧಿಯ ಪ್ರಕಾರ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದ್ರೆ ಸಂಸತ್ತಿಗೆ ಇದೆ, ಪಾರ್ಲಿಮೆಂಟ್ಗೆ ಇರುವಂಥದ್ದು. ಆ ಪಾರ್ಲಿಮೆಂಟ್ಗೆ ಮಾತ್ರ ಈ ಒಂದು ತಿದ್ದುಪಡಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ. ಪ್ರಶ್ನೆಯನ್ನ ಕೇಳಿದ್ದಾನೆ, IAS ಅವರು ಕೇಳಿದ್ದಾನೆ, KS ಅವರು ಸಾಕಷ್ಟು ಬಾರಿ ಕೇಳಿದ್ದಾನೆ. ಪಾರ್ಲಿಮೆಂಟ್ ಸಂಸತ್ತು ಅಂತಕ್ಕಂಥದ್ದು ಯಾರನ್ನ ಒಳಗೊಂಡಿದೆ? ಯೂಶಲಿ ನಾವು ಪಾರ್ಲಿಮೆಂಟ್ ಅಂದಾಗ ಕೇವಲ ಲೋಕಸಭೆ ಅಂತನೋ ಅಥವಾ ಲೋಕಸಭೆ ರಾಜ್ಯಸಭೆ ಅಂತನೋ ನಾವು ಕರಿತೀವಿ. ಆದ್ರೆ ಸಂಸತ್ತು ಅಂತಕ್ಕಂಥದ್ದು ಯಾರನ್ನ ಒಳಗೊಂಡಿದೆ ಅದು ಕೂಡ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 1 ಓನ್ಲಿ ಲೋಕಸಭೆ, ಆಪ್ಷನ್ ನಂಬರ್ 2 ರಾಜ್ಯಸಭೆ, ಆಪ್ಷನ್ ನಂಬರ್ 3 ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ, ಆಪ್ಷನ್ ನಂಬರ್ 4 ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಬಂದಾಗ ಇದು IAS ಮತ್ತು KS ಕೂಡ ಕೇಳಿರೋದು ಪಾರ್ಲಿಮೆಂಟ್ ಇನ್ಕ್ಲೂಡಿಂಗ್ ಲೋಕಸಭಾ, ರಾಜ್ಯಸಭಾ ಅಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿಯನ್ನು ಒಳಗೊಂಡಂತೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಂಸತ್ತು ಅಂತೇಳಿ ನಾವು ಕರಿತೇವೆ. ಇಲ್ಲಿ ಪ್ರೆಸಿಡೆಂಟ್ ಕೂಡ ಇದ್ದಾರೆ, ಲೋಕಸಭೆ ಇದೆ, ರಾಜ್ಯಸಭೆ ಕೂಡ ಇದೆ. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಪಾರ್ಲಿಮೆಂಟ್ ಸಂಸತ್ತು ಅಂತೇಳಿ ನಾವು ಕರಿತೀವಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಈ ಒಂದು ತಿದ್ದುಪಡಿ ಮಸೂದೆಗಳು ಸಂಸತ್ನಲ್ಲಿ ಉಭಯ ಸದನದಲ್ಲಿ ಮಂಡನೆಯಾಗಿ ಎರಡೂ ಸದನ ಅನುಮೋದನೆ ಕೊಟ್ಟ ನಂತರ ರಾಷ್ಟ್ರಪತಿ ಸಹಿತಿಗೆ ಅದು ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಪ್ರೆಸಿಡೆಂಟ್ ಇಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಸೆಂಟ್ರಲ್ ಲೆಜಿಸ್ಲೇಚರ್, ಕೇಂದ್ರ ಶಾಸಕರ ಒಂದು ಭಾಗವಾಗಿದ್ದಾರೆ ರಾಷ್ಟ್ರಪತಿ. ಈ ನಿಟ್ಟಿನಲ್ಲಿ ರಾಷ್ಟ್ರಪತಿಯನ್ನು ಹೊರತುಪಡಿಸಿ ನಾವು ಸಂಸತ್ತನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸಂಸತ್ತು ಅಂದಾಗ ರಾಷ್ಟ್ರಪತಿಯನ್ನು ಒಳಗೊಂಡಂತೆ ಲೋಕಸಭೆ ಮತ್ತು ರಾಜ್ಯಸಭೆ ಕರಿತೀವಿ. ಈ ಒಂದು ಸಂಸತ್ತಿಗೆ ನಮ್ಮ ದೇಶದ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರವನ್ನ ಸಂವಿಧಾನಬದ್ಧವಾಗಿ 368ನೇ ವಿಧಿ ಪ್ರಕಾರವಾಗಿ ನೀಡಿದ್ದಾರೆ. ಅಲ್ಲಿಗೆ ವಿಧಿ ಅಂತ ಬಂದಾಗ 368ನೇ ವಿಧಿ, ತಿದ್ದುಪಡಿ ಅಧಿಕಾರ ಯಾರಿದೆ ಅಂತ ಬಂದಾಗ ಸಂಸತ್ತಿಗಿದೆ. ಆ ಒಂದು ತಿದ್ದುಪಡಿ ವಿಧಾನವನ್ನ ಯಾವ ದೇಶದಿಂದ ಅಳವಡಿಸ್ಕೊಂಡಿದೀವಿ ಅಂತಂದ್ರೆ ನಾವು ದಕ್ಷಿಣ ಆಫ್ರಿಕಾದಿಂದ ಅಳವಡಿಸ್ಕೊಂಡಿದೀವಿ ಅಂತಕ್ಕಂಥದ್ದು ತಿಳಿಯಿತು. ಇನ್ನು ಈಗಿನ ಮೇಲೆ
ಯಾವ ರಾಷ್ಟ್ರ ತೆಗೆದುಕೊಂಡ್ವಿ, ಯಾವ ವಿಧಿ ಮಾಹಿತಿ ಕೊಡುತ್ತೆ, ದೆನ್ ಆ ನಂತರದಲ್ಲಿ ಯಾರಿಗೆ ಅಧಿಕಾರ ಇದೆ ಅಂತೇಳಿ ತಿಳ್ಕೊಂಡ್ರೆ ಈ ಒಂದು ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ. ಇಲ್ಲಿ ನಾವು ತಿದ್ದುಪಡಿ ಅನ್ನೋ ಪದವನ್ನು ಬಳಕೆ ಮಾಡುವಾಗ ಎರಡು ಪದವನ್ನು ಬಳಕೆ ಮಾಡ್ತೇವೆ. ಒಂದು ಮಸೂದೆ, ತಿದ್ದುಪಡಿ ಮಸೂದೆ, ಅಮೆಂಡ್ಮೆಂಟ್ ಬಿಲ್ ಅಂತೇಳಿ, ಮತ್ತೊಂದು ಅಮೆಂಡ್ಮೆಂಟ್ ಅಂತ ತಿದ್ದುಪಡಿ ಅಂತೇಳಿ. ತಿದ್ದುಪಡಿ ಮಸೂದೆಗೂ ತಿದ್ದುಪಡಿಗೂ ಇರುವಂತಹ ಡಿಫ್ರೆನ್ಸಸ್ ಏನು ಅಂತಂದ್ರೆ, ಮೊದಲಿಗೆ ನಾವು ಯಾವ ವಿಚಾರವನ್ನ ತಿದ್ದುಪಡಿಗೆ ಒಳಪಡಿಸ್ತಾ ಇದ್ದೀವೋ ಆ ಒಂದು ಡ್ರಾಫ್ಟ್ ಅನ್ನ, ಆ ಒಂದು ಕರಡನ್ನ ಮೊದಲಿಗೆ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅದನ್ನ ಪ್ರಿಪೇರ್ ಮಾಡಿ ಈ ಇಂದಿನ ಒಂದು ಪರಿಕಲ್ಪನೆ, ಈ ಇಂದಿನ ವಿಧಿನಲ್ಲಿ ಅದ್ರ ಬಗ್ಗೆ ಮಾಹಿತಿ ಅಂತಕ್ಕಂಥದ್ದು, ಪ್ರಸ್ತುತ ವಿದ್ಯಮಾನಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಚೇಂಜಸ್ ಮಾಡುವಂಥದ್ದು, ಹೊಸ ಆರ್ಟಿಕಲ್ ಅನ್ನು ಕ್ರಿಯೇಟ್ ಮಾಡೋದು, ಮತ್ತೊಂದನ್ನು ಚೇಂಜ್ ಮಾಡೋದು, ಏನೇ ಇದ್ರು ಕೂಡ ಇಫ್ ಎನಿ ಚೇಂಜಸ್ ಏನೇ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಆ ಒಂದು ಇಲಾಖೆ ಡ್ರಾಫ್ಟ್ ಅನ್ನು ಪ್ರಿಪೇರ್ ಮಾಡುತ್ತೆ. ಸೆಂಟ್ರಲ್ ಕ್ಯಾಬಿನೆಟ್ ನಲ್ಲಿ ಅದನ್ನು ಇಟ್ಟಿದ್ದಾರೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ನಡೆಯುತ್ತೆ, ಚರ್ಚೆನಿಂದ ಅಂತಿಮವಾಗಿ ಅನುಮೋದನೆ ಕೊಟ್ಟ ನಂತರದಲ್ಲಿ ಅದನ್ನ ಸಂಸತ್ನಲ್ಲಿ ಮಂಡನೆ ಮಾಡ್ತಾರೆ. ಸಂಸತ್ನ ಉಭಯ ಸದನದಲ್ಲಿ ಮಂಡನೆ ಆಗಬೇಕು, ಎರಡೂ ಸದನದಲ್ಲಿ ಮಂಡನೆಯಾಗಿ ಎರಡೂ ಸದನ ಅನುಮೋದನೆ ಕೊಟ್ಟು ನಂತರ ರಾಷ್ಟ್ರಪತಿಗಳಿಗೆ ಸಹಿ ಹೋಗಬೇಕು. ಅಲ್ಲಿವರೆಗೂ ಕೂಡ ಅದನ್ನ ನಾವು ಅಮೆಂಡ್ಮೆಂಟ್ ಬಿಲ್ ಅಂತಾನೆ ಕರಿತೀವಿ. ಎಂದು ರಾಷ್ಟ್ರಪತಿ ಸಹಿಯನ್ನ ಮಾಡ್ತಾರೋ, ಸಹಿ ಮಾಡಿದ ತಕ್ಷಣ ಅದು ಗೆಜೆಟ್ ನಲ್ಲಿ ಅದು ಅನೌನ್ಸ್ ಆಗುತ್ತೆ. ಆ ನಂತರ ಅದು ತಿದ್ದುಪಡಿ ಅಮೆಂಡ್ಮೆಂಟ್ ಅಂತೇಳಿ ಕರಿತೀವಿ. ಮಂಡನೆಯಾಗುವಂತಹ ಎಲ್ಲಾ ತಿದ್ದುಪಡಿ ಮಸೂದೆಗಳು ಕೂಡ ತಿದ್ದುಪಡಿಯಾಗಿ ಅನುಷ್ಠಾನಕ್ಕೆ ಬರುವುದಿಲ್ಲ. ಒಂದು ಮಸೂದೆಗೆ ಒಂದು ಸದನ ಅನುಮೋದನೆ ಕೊಟ್ಟಿದ್ರೆ ಮತ್ತೊಂದು ಸದನ ಅನುಮೋದನೆ ಕೊಟ್ಟಿರುವುದಿಲ್ಲ, ಎರಡೂ ಸದನ ಅನುಮೋದನೆ ಕೊಟ್ಟಿದ್ರೆ ರಾಷ್ಟ್ರಪತಿ ಸಹಿ ಬಿದ್ದಿರುವುದಿಲ್ಲ. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಮಂಡನೆಗೊಂಡಂತಹ ಎಲ್ಲಾ ತಿದ್ದುಪಡಿ ಮಸೂದೆಗಳು ಕೂಡ ತಿದ್ದುಪಡಿಯಾಗಿ ಅನುಷ್ಠಾನಕ್ಕೆ ಬರುವುದಿಲ್ಲ. ಅದರಿಂದಾಗಿ ಮಂಡನೆಯಾಗುವ ತಿದ್ದುಪಡಿ ಮಸೂದೆಗಳ ಸಂಖ್ಯೆಗೂ ಹಾಗೆ ಅನುಷ್ಠಾನಕ್ಕೆ ಬರತಕ್ಕಂತಹ ತಿದ್ದುಪಡಿಗಳ ಸಂಖ್ಯೆಗೂ ನಾವು ಸಂಖ್ಯೆಯಲ್ಲಿ ಡಿಫ್ರೆನ್ಸಸ್ ಇರುವುದನ್ನ ನಾವು ಗಮನಿಸ್ತೇವೆ. ಎಕ್ಸಾಂಪಲ್, ಈಗ 127 ತಿದ್ದುಪಡಿ ಮಸೂದೆಗಳು ಮಂಡನೆ ಆಗಿರುವುದು ಇಲ್ಲಿವರೆಗೆ ನಾವು ಗಮನಿಸಿದಾಗ, ಆದರೆ ಆಗಿರ್ತಕ್ಕಂಥ ತಿದ್ದುಪಡಿಗಳ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ ಆಗಿರ್ತಕ್ಕಂಥ ತಿದ್ದುಪಡಿಗಳ ಸಂಖ್ಯೆ ಬರ್ತಕ್ಕಂಥ ಎಷ್ಟು ಅಂದ್ರೆ 104 ತಿದ್ದುಪಡಿ ಮಾತ್ರ ಆಗಿರ್ತಕ್ಕಂಥದ್ದು. ಈ ನನಲ್ಲಿ ತಿದ್ದುಪಡಿ ಮಸೂದೆನೇ ಬೇರೆ, ತಿದ್ದುಪಡಿನೇ ಬೇರೆ. ಮಂಡನೆಯಾಗುವ ಎಲ್ಲಾ ತಿದ್ದುಪಡಿ ಮಸೂದೆಗಳು ಕೂಡ ತಿದ್ದುಪಡಿಯಲ್ಲಿ ಅನುಷ್ಠಾನಗೊಳ್ಳುವುದಿಲ್ಲ. ತಿದ್ದುಪಡಿ ಆಗಿದೆ ಅಂತಂದ್ರೆ ಉಭಯ ಸದನ ಅನುಮೋದನೆ ಕೊಟ್ಟಿದೆ, ರಾಷ್ಟ್ರಪತಿ ಸಹಿ ಬಿದ್ದಿದೆ ಅಂತಕ್ಕಂಥದ್ದು ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ 368 ವಿಧಿ ಪ್ರಕಾರ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಇರ್ತದೆ. ಸಂವಿಧಾನ ತಿದ್ದುಪಡಿ ವಿಧಾನ ಪ್ರಕ್ರಿಯೆ, ತಿದ್ದುಪಡಿ ವಿಧಾನ ಪ್ರಕ್ರಿಯೆ ಬಂದಾಗ ಇದು ಅಮೆಂಡ್ಮೆಂಟ್ ಬಿಲ್ ಮಂಡನೆ ಆಗಬೇಕು. ಅಮೆಂಡ್ಮೆಂಟ್ ಬಿಲ್ ಮಂಡನೆ ಆಗಬೇಕು ಅಂತ ಬಂದಾಗ ಇಲ್ಲಿ ಅಮೆಂಡ್ಮೆಂಟ್ ಬಿಲ್ ಅನ್ನ ಎಲ್ಲಿ ಮಂಡನೆ ಮಾಡಬೇಕು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಎಲ್ಲಿ ಮಂಡನೆ ಮಾಡಬೇಕು ಅಂತ ಬಂದಾಗ ಇಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯು ಮಂಡನೆ ಆಗುವುದು ಆಪ್ಷನ್ ನಂಬರ್ 1 ಕೇವಲ ಲೋಕಸಭೆಯಲ್ಲಿ ಮಾತ್ರ, ಆಪ್ಷನ್ ನಂಬರ್ 2 ರಾಜ್ಯಸಭೆಯಲ್ಲಿ ಮಾತ್ರ. ಮೊದಲಿಗೆ ಎಲ್ಲಿ ಮಂಡನೆ ಆಗಬೇಕು, ಲೋಕಸಭೆಯಲ್ಲಿ ಮಾತ್ರ. ಆಪ್ಷನ್ ನಂಬರ್ 2 ರಾಜ್ಯಸಭೆಯಲ್ಲಿ ಮಾತ್ರ. ಆಪ್ಷನ್ ನಂಬರ್ 3 ಐದರ್ ಲೋಕಸಭಾ ಆ ರಾಜ್ಯಸಭಾ. ಆಪ್ಷನ್ ನಂಬರ್ 4 ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಅಂತ ಕೊಟ್ಟಾಗ ಆನ್ಸರ್ ಮಾಡಬೇಕು ಅಂತಂದ್ರೆ ಐದರ್ ಲೋಕಸಭಾ ಆ ರಾಜ್ಯಸಭಾ. ಯಾಕಂದ್ರೆ ಇಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮೊದಲಿಗೆ ಲೋಕಸಭೆಯಲ್ಲೇ ಮಂಡನೆ ಮಾಡಬೇಕು ಅಂತನೋ ಅಥವಾ ಮೊದಲಿಗೆ ರಾಜ್ಯಸಭೆಯಲ್ಲೇ ಮಂಡನೆ ಮಾಡಬೇಕು ಅಂತನೋ ನಿಯಮ ಇಲ್ಲ. should be presented in both houses of parliament and should be approved from both houses of parliament. ಎರಡರಲ್ಲೂ ಮಂಡನೆ ಆಗಬೇಕು, ಎರಡರಲ್ಲೂ ಅನುಮೋದನೆ ಆಗಬೇಕು. ಮಂಡನೆ ಯಾವುದೇ ಸದನದಲ್ಲೂ ಕೂಡ ಮಂಡನೆ ಆಗಬಹುದು. ಮೊದಲಿಗೆ ಲೋಕಸಭೆಯಲ್ಲಿ ಮಂಡನೆ ಆಗಿ ನಂತರ ರಾಜ್ಯಸಭೆಗೆ ಹೋಗಬಹುದು, ಅಥವಾ ರಾಜ್ಯಸಭೆಯಲ್ಲಿ ಮಂಡನೆ ಆಗಿ ಲೋಕಸಭೆಗೆ ಹೋಗಬಹುದು. ಬಟ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ದಿ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಆ ತಿದ್ದುಪಡಿ ವಿಚಾರ ಬಂದಾಗ ಅದು ಲೋಕಸಭೆಗಾರು ಮೊದಲಿಗೆ ಮಂಡನೆ ಆಗಬಹುದು ಅಥವಾ ರಾಜ್ಯಸಭೆಗಾರ ಮೊದಲಿಗೆ ಮಂಡನೆ ಆಗಬಹುದು. ಇನ್ನು ಆಗಿದ್ಮೇಲೆ ಎಲ್ಲಿ ಮಂಡನೆ ಆಗುತ್ತೆ ಅಂತ ಗೊತ್ತಾಯ್ತು. ಮಂಡನೆ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಮಂಡನೆ ಮಾಡುವವರು ಹೂ ಈಸ್ ಪ್ರೆಸೆಂಟೆಡ್ ಬೈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಆ ಒಂದು ಅಧಿಕಾರ ಯಾರಿದೆ ಅಂತ ಬಂದಾಗ ಇಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಂಡಿಸುವ ಅಧಿಕಾರ ಯಾರಿದೆ. ಆಪ್ಷನ್ ನಂಬರ್ 1 ಕೇವಲ ಸಚಿವರಿಗೆ ಮಾತ್ರ. ಆಪ್ಷನ್ ನಂಬರ್ 2 ಸಂಸತ್ ಸದಸ್ಯರಿಗೆ ಮಾತ್ರ ಅಥವಾ ಖಾಸಗಿ ಸದಸ್ಯರಿಗೆ ಮಾತ್ರ. ಆಪ್ಷನ್ ನಂಬರ್ 3 ಕೇವಲ ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ಮಾತ್ರ. ಆಪ್ಷನ್ ನಂಬರ್ 4 ಸಚಿವರು ಮತ್ತು ಖಾಸಗಿ ಸದಸ್ಯರಿಗೆ ಅಂತ ಕೊಟ್ಟಾಗ ಇಲ್ಲಿ ಮಂಡನೆ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ಸಚಿವರು ಮತ್ತು ಖಾಸಗಿ ಸದಸ್ಯರು.
ಸಚಿವರಿಗೂ ಇದೆ, ಖಾಸಗಿ ಸದಸ್ಯರಿಗೂ ಇದೆ, ಪ್ರೈವೇಟ್ ಮೆಂಬರ್ಸ್, ಮಿನಿಸ್ಟರ್ಸ್ ಅಂಡ್ ಪ್ರೈವೇಟ್ ಮೆಂಬರ್ಸ್. ಆದ್ಮೇಲೆ ಹೂ ಈಸ್ ಪ್ರೈವೇಟ್ ಮೆಂಬರ್ಸ್? ದಟ್ ಅಗೇನ್ ಕ್ವಶನ್. ಖಾಸಗಿ ಸದಸ್ಯರು ಅಂತ ನಾವು ಯಾರು ಕರಿತೀವಿ? ಹಾಗಾದ್ರೆ ಖಾಸಗಿ ಸದಸ್ಯರು ಅಂತ ಏನು ಒದಗಿರೋರಲ್ಲ, ಸಚಿವರನ್ನ ಹೊರತುಪಡಿಸಿ ಉಳಿದ ಎಲ್ಲ ಶಾಸನ ಸಭೆಯ ಸದಸ್ಯರನ್ನ ನಾವೇನು ಕರಿತೀವಿ ಅಂತಂದ್ರೆ ಖಾಸಗಿ ಸದಸ್ಯರು ಅಂತ ಕರಿತೀವಿ. ಈಗ ಸರ್ಕಾರ ಇದೆ, ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲ ರಚನೆ ಇದೆ, ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಸಚಿವ ಸಂಪುಟದ ಸದಸ್ಯರನ್ನು ಹೊರತುಪಡಿಸಿ ಅರ್ಥಾತ್ ಸಚಿವರನ್ನು ಹೊರತುಪಡಿಸಿ ಇನ್ನು ಉಳಿದಂತಹ ಆಡಳಿತ ಪಕ್ಷದವರಾಗಲಿ, ವಿರೋಧ ಪಕ್ಷದವರಾಗಿರಲಿ, ಪಕ್ಷೇತರವಾಗಿ ಆಯ್ಕೆಯಾಗಿರಲಿ ಅಥವಾ ನಾಮನಿರ್ದೇಶಿತ ಸದಸ್ಯರಾಗಿರಲಿ, ಎಲ್ಲರನ್ನೂ ಕೂಡ ನಾವೇನು ಕರಿತೀವಿ? ಎಕ್ಸ್ಕ್ಲೂಡಿಂಗ್ ಮಿನಿಸ್ಟರ್ಸ್, ಪ್ರೈವೇಟ್ ಮೆಂಬರ್ಸ್ ಅಂತೇಳಿ ಕರಿತೀವಿ. ಇನ್ನು ಉಳಿದಂಥ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಖಾಸಗಿ ಸದಸ್ಯರು ಅಂತ ಕರಿತೀವಿ. ಆದರೆ ಸಂಸತ್ ಸದಸ್ಯರಿಗೂ ಅವಕಾಶ ಇದೆ, ಸಚಿವರಿಗೂ ಮಂಡನೆ ಮಾಡಲಿಕ್ಕೆ ಅವಕಾಶ ಇದೆ. ಯಾರು ಅಂತ ಗೊತ್ತಾಯ್ತು. ಆಗಿದ್ಮೇಲೆ ಮಂಡನೆ ಮಾಡುವ ಅಧಿಕಾರ ಇವರಿಗೆ ಇದ್ಮೇಲೆ ಬಿಫೋರ್ ಪ್ರೆಸೆಂಟೇಷನ್ ಇನ್ ದಿ ಹೌಸ್, ಸದನದಲ್ಲಿ ಈ ಒಂದು ಮಸೂದೆಯನ್ನ ಮಂಡನೆ ಮಾಡುವ ಮುಂಚಿತವಾಗಿ ರಾಷ್ಟ್ರಪತಿಯವರ ಪೂರ್ವ ಅನುಮತಿಯನ್ನು ಏನಾದರೂ ಪಡಿಬೇಕಾ? ಬಿಫೋರ್ ಪ್ರೆಸೆಂಟೇಷನ್ ಇನ್ ದಿ ಹೌಸ್ ಪ್ರಿಯರ್ ಪರ್ಮಿಷನ್ ಫ್ರಮ್ ಪ್ರೆಸಿಡೆಂಟ್, ಐದರ್ ಎಸ್ ಆರ್ ನೋ, ಅಗತ್ಯತೆ ಇದೆಯಾ ಅಥವಾ ಇಲ್ವಾ ಅಂತ ಬಂದಾಗ ಇಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡುವ ಮುಂಚಿತವಾಗಿ ರಾಷ್ಟ್ರಪತಿಯ ಪೂರ್ವ ಅನುಮತಿನ ಪಡೆಯಲಿಕ್ಕೆ ಅಗತ್ಯ ಇಲ್ಲ, ನಾಟ್ ನೆಸರಿ, ಬೇಕಾಗಿಲ್ಲ. ಬಟ್ ಯಾವುದಕ್ಕೆ ಇದೆ ಅಂತ ಬಂದಾಗ ಇದು ಅದನ್ನೇ ಪ್ರಶ್ನೆ ನಿಮಗೆ ಕೇಳಿದಾಗ ಈ ಕೆಳಗಿನ ಯಾವ ತಿದ್ದುಪಡಿ, ಯಾವ ಮಸೂದೆ ಮಂಡನೆ ಮುನ್ನ ರಾಷ್ಟ್ರಪತಿಯವರ ಪೂರ್ವ ಅನುಮತಿ ಅಗತ್ಯ ಅಂತ ಕೊಟ್ಟು ನಿಮಗೆ ಆಪ್ಷನ್ ನಂಬರ್ 1 ಸಾಮಾನ್ಯ ಮಸೂದೆ ಜನರಲ್ ಬಿಲ್, ಆಪ್ಷನ್ ನಂಬರ್ 2 ಹಣಕಾಸು ಮಸೂದೆ ಫೈನಾನ್ಸ್ ಬಿಲ್, ಆಪ್ಷನ್ ನಂಬರ್ 3 ಸಂವಿಧಾನ ತಿದ್ದುಪಡಿ ಮಸೂದೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಆಪ್ಷನ್ ನಂಬರ್ 4 ಆಲ್ ಆಫ್ ಇವು ಮೇಲ್ಮೈ ಅಂತ ಕೊಟ್ಟರೆ ವಿಚ್ ಇಸ್ ದ ಆನ್ಸರ್ ಅಂತ ಬಂದಾಗ ಫೈನಾನ್ಸ್ ಬಿಲ್. ಫೈನಾನ್ಸ್ ಬಿಲ್ ಅನ್ನು ಮಂಡನೆ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಪ್ರೆಸೆಂಟೇಷನ್ ಆಫ್ ಫೈನಾನ್ಸ್ ಬಿಲ್ ಇನ್ ದಿ ಹೌಸ್ ಪ್ರಿಯರ್ ಪರ್ಮಿಷನ್ ಫ್ರಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರ ಪೂರ್ವ ಅನುಮತಿಯನ್ನು ಪಡ್ಕೊಳ್ಳೇಬೇಕಾಗುತ್ತೆ. ಬಟ್ ಆದರೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ನಾಟ್ ನೆಸರಿ, ಮಂಡನೆಗೆ ಮುನ್ನ ಪೂರ್ವ ಅನುಮತಿ ಅನಗತ್ಯ ಅಂತೇಳಿ ನಾವು ಕರಿತೀವಿ. ಪೂರ್ವ ಅನುಮತಿ ಬೇಕಾಗಿಲ್ಲ. ಆಗಿದ್ಮೇಲೆ ಆ ನಂತರದಲ್ಲಿ ಪೂರ್ವ ಅನುಮತಿ ಅಗತ್ಯ ಇಲ್ಲ, ಸಚಿವರು ಅಥವಾ ಖಾಸಗಿ ಸದಸ್ಯರ ಮಂಡನೆ ಮಾಡ್ತಾನೆ. ಮಂಡನೆ ಮಾಡಿದಾಗ ಎರಡೂ ಸದನದಲ್ಲೂ ಕೂಡ ಪ್ರತ್ಯೇಕವಾಗಿ ಮಂಡನೆ ಆಗಬೇಕು. ಈಗಾಗಲೇ ಹೇಳ್ತೀವಿ, ರಾಜ್ಯಸಭೆಯಲ್ಲಿ ಪ್ರತ್ಯೇಕವಾಗಿ ಮಂಡನೆ ಆಗಬೇಕು, ಲೋಕಸಭೆಯಲ್ಲಿ ಕೂಡ ಪ್ರತ್ಯೇಕವಾಗಿ ಮಂಡನೆ ಆಗಬೇಕು. ಮಂಡನೆ ಆದ ನಂತರದಲ್ಲಿ ಆ ಒಂದು ಮಸೂದೆ 2/3 ಮೆಜಾರಿಟಿ ಪ್ರಕಾರವಾಗಿ ಅನುಮೋದನೆ ಪಡ್ಕೋಬೇಕಾಗುತ್ತೆ. 3/2 ಬಹುಮತದೊಂದಿಗೆ ಆ ಒಂದು ಮಸೂದೆಯನ್ನು ಮಾಡಬೇಕು ಅಂತಂದ್ರೆ ಅನುಮೋದನೆಯನ್ನ ಪಡ್ಕೋಬೇಕಾಗುತ್ತೆ. 2/3 ಮೆಜಾರಿಟಿ ಎರಡೂ ಹೌಸಲ್ಲೂ ಕೂಡ ಪ್ರತ್ಯೇಕವಾಗಿ 2/3 ಮೆಜಾರಿಟಿ ಬೈ ಬೋತ್ ಹೌಸಸ್ ಸೆಪರೇಟ್ಲಿ, ಎರಡರಲ್ಲೂ ಕೂಡ ಪ್ರತ್ಯೇಕವಾಗಿ ಆ ಮಸೂದೆ ಪಡ್ಕೋಬೇಕಾಗುತ್ತೆ. ಆ ನಂತರದಲ್ಲಿ ಪಡ್ಕೊಂಡ ನಂತರದಲ್ಲಿ ಎರಡೂ ಸದನ ಅನುಮೋದನೆ ಕೊಟ್ಟ ಮೇಲೆ ಆ ಸದನದ ಸಭಾಧ್ಯಕ್ಷರು ಏನ್ ಮಾಡ್ತಾರೆ? ಅದನ್ನ ಸರ್ಟಿಫೈಡ್ ಮಾಡ್ತಾರೆ, ದೃಢೀಕರಿಸ್ತಾರೆ. ದೃಢೀಕರಿಸಿದ ನಂತರ ಫೈನಲಿ ರಾಷ್ಟ್ರಪತಿಗಳಿಗೆ ಹೋಗುತ್ತೆ. ರಾಷ್ಟ್ರಪತಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ವೇಳೆ ಇನ್ನೂ ಒಂದು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ನಮಗೆ ಎರಡೂ ಸದನಗಳು ಪ್ರತ್ಯೇಕವಾಗಿ ಮಂಡನೆ ಆಗಿ ಎರಡರ ಅನುಮೋದನೆ ಪಡೆಯಿತು. ಒಂದು ವೇಳೆ ಒಂದು ಸದನ ಅನುಮೋದನೆ ಕೊಟ್ಟಿದೆ, ಮತ್ತೊಂದು ಸದನ ಅನುಮೋದನೆ ಕೊಟ್ಟಿಲ್ಲ, ಲೋಕಸಭೆ ಅನುಮೋದನೆ ಕೊಟ್ಟಿದೆ, ರಾಜ್ಯಸಭೆ ಅನುಮೋದನೆ ಕೊಟ್ಟಿಲ್ಲ, ಇಲ್ಲವೇ ರಾಜ್ಯಸಭೆ ಅನುಮೋದನೆ ಕೊಟ್ಟಿದೆ, ಲೋಕಸಭೆ ಅನುಮೋದನೆ ಕೊಟ್ಟಿಲ್ಲ. ಈ ರೀತಿ ಇದ್ದಾಗ ಜಂಟಿ ಅಧಿವೇಶನವನ್ನ ಜಾಯಿಂಟ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಅನ್ನ ಕರೆದಿದ್ದ ಅವಕಾಶ ಇದೆಯಾ ಅಂತ ಬಂದಾಗ ಇಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಸಂಸತ್ತಿನ ಜಂಟಿ ಅಧಿವೇಶನಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ಬಂದಾಗ ಸಂಸತ್ತಿನ ಜಂಟಿ ಅಧಿವೇಶನ 108ನೇ ವಿಧಿಯ ಪ್ರಕಾರ ಜಾಯಿಂಟ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಅನ್ನ ಏನು ರಾಷ್ಟ್ರಪತಿ ಕರೀತಾರೆ, ಆ ಅಧಿವೇಶನದ ಅಧ್ಯಕ್ಷತೆ ವಹಿಸುವ ಅಧಿಕಾರ ಲೋಕಸಭಾ ಸ್ಪೀಕರ್ ಇದೆ. ಆ ಒಂದು 108ನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನ ಕರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾವುದಕ್ಕೆ ಅಂತಂದ್ರೆ ಈ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನಕ್ಕೆ ಅವಕಾಶ ಇಲ್ಲ. ಬಟ್ ಆದರೆ ಸಾಮಾನ್ಯ ಮಸೂದೆಗಳಿಗೆ ಸಂಬಂಧಪಟ್ಟ ಕರೆಯೋದಕ್ಕೆ ಅವಕಾಶ ಇದೆ. ಅದು ಪ್ರಮುಖವಾದ ಮಸೂದೆ ಇದ್ದಾಗ ಒಪ್ಪಿಗೆ ಪಡ್ಕೊಳ್ಳೇಬೇಕಾದಾಗ, ಬಟ್ ನಾಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಇದಕ್ಕೆ ನಾಟ್ ನೆಸರಿ, ಅದು ಕರೆಯೋದಕ್ಕೆ ಅವಕಾಶ ಇಲ್ಲ ಜಂಟಿ ಅಧಿವೇಶನವನ್ನು. ಆ ನಂತರ ಎರಡೂ ಸದನ ಅನುಮೋದನೆ ಕೊಟ್ಟಿದೆ. ಫೈನಲಿ ರಾಷ್ಟ್ರಪತಿಗಳಿಗೆ ಸೈನ್ಗೆ ಹೋಗಬೇಕು. ರಾಷ್ಟ್ರಪತಿಗಳಿಗೆ ಸೈನ್ಗೆ ಹೋದಾಗ ರಾಷ್ಟ್ರಪತಿಗಳು ಈ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಿರ್ಧಾರ ಕೈಗೊಳ್ಳಬಹುದು? ನಾವು ಯೂಶಲಿ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರ ಅಧಿಕಾರವನ್ನು ನೋಡಿದಾಗ
ರಾಷ್ಟ್ರಪತಿ ಬಳಿಗೆ ಯಾವುದೇ ಒಂದು ಮಸೂದೆಗಳು ತಮ್ಮ ಬಳಿಗೆ ಬಂದಾಗ, ಸಂಸತ್ತಿನ ಎರಡೂ ಸದನದಿಂದ ಅನುಮೋದನೆ ಪಡೆದು ಬಂದಾಗ ಅವರಿಗೆ ತಮ್ಮದೇ ಆದ ಒಂದು ಅಧಿಕಾರ ಇದೆ. ಆರ್ಟಿಕಲ್ 111ನೇ ವಿಧಿ ಹೇಳುತ್ತೆ ಅಂತಂದ್ರೆ, ಆ ಒಂದು ಮಸೂದೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನ್ ಮಾಡಬಹುದು ಅಂತಂದ್ರೆ, ಐದರ್ ರಾಟಿಫೈಡ್ ಅಂದ್ರೆ ಒಪ್ಪಿಗೆನ ಕೊಡಬಹುದು, ನಾರ್ ರಿಜೆಕ್ಟ್ ತಿರಸ್ಕರಿಸಬಹುದು, ನಾರ್ ರೀಕನ್ಸಿಡರೇಷನ್ ಪುನರ್ ಪರಿಶೀಲಿಸಬಹುದು. ಒಪ್ಪಿಗೆ ಕೊಡಬಹುದು, ಇಲ್ಲವೇ ತಿರಸ್ಕರಿಸಬಹುದು, ಇಲ್ಲವೇ ಪುನರ್ ವಿಮರ್ಶೆಗೆ ಒಳಪಡಿಸಬಹುದು. ಐದರ್ ರಾಟಿಫೈಡ್, ನಾರ್ ರಿಜೆಕ್ಟ್, ನಾರ್ ರೀಕನ್ಸಿಡರೇಷನ್ ಅಥವಾ ರಿವ್ಯೂ ತಿಳಿಸಬಹುದು. ಈ ಮೂರು ಆಪ್ಷನ್ ಆರ್ಟಿಕಲ್ 111ನೇ ಪ್ರಕಾರ ಇರತಕ್ಕಂಥದ್ದು ರಾಷ್ಟ್ರಪತಿ ಅಧಿಕಾರ. ಇಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಬಂದಾಗ ರಾಷ್ಟ್ರಪತಿಗಳು ಆ ಒಂದು ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ಕೊಡಬೇಕಾ ಅಥವಾ ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆಯಾ, ರಿವ್ಯೂ ಕಳಿಸಲಿಕ್ಕೆ ಅವಕಾಶ ಇದೆಯಾ ಅಂತ ಬಂದಾಗ ಇಲ್ಲಿ ಮೊದಲಿಗೆ ಅಧಿಕಾರ ಇತ್ತು ರಾಷ್ಟ್ರಪತಿಗೆ. ಆದರೆ ಈಗ ಇಲ್ಲ. ಎಂದಿನಿಂದ ಇಲ್ಲ ಅಂತಂದ್ರೆ 1971ರಲ್ಲಿ 24 ಅಮೆಂಡ್ಮೆಂಟ್ ಅನ್ನು ಮಾಡೋದ್ರ ಮುಖಾಂತರ 24ನೇ ತಿದ್ದುಪಡಿಯ ಅನ್ವಯ ಯಾವುದೇ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ವಿಟೋ ಅಧಿಕಾರವನ್ನ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ರಾಷ್ಟ್ರಪತಿಗೆ ವಿಟೋ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವ್ದು ಮೇಲೆ ಅಂತಂದ್ರೆ ಆನ್ ದಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಆ ಸಂವಿಧಾನ ತಿದ್ದುಪಡಿ ಮಸೂದೆಗಳು ತಮ್ಮ ಬಳಿಗೆ ಬಂದಾಗ, ಸಂಸತ್ತಿನ ಉಭಯ ಸದನದ ಅನುಮೋದನೆ ಪಡೆದು ಬಂದಾಗ ಅದನ್ನು ಒಪ್ಪಿಗೆ ಕೊಡೋದಷ್ಟೇ ಕೆಲಸನೇ ಹೊತ್ತು ಅದನ್ನು ರಿಜೆಕ್ಟ್ ಮಾಡಲಿಕ್ಕಾಗಲಿ ರೀಕನ್ಸಿಡರೇಷನ್ ತರಿಸಲಿಕ್ಕಾಗಲಿ ಅವಕಾಶ ಇಲ್ಲ. ಸಂಸತ್ತೇ ಪರಮೋಚ್ಚ ಅಂತೇಳಿ ಈ ಒಂದು ತಿದ್ದುಪಡಿನಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಆ ಹಿನ್ನೆಲೆಯಲ್ಲಿ ಅಕಾರ್ಡಿಂಗ್ ಟು 24 ಅಮೆಂಡ್ಮೆಂಟ್ ಇನ್ 1971 ಯಾವುದೇ ಒಂದು ವಿಟೋ ಪವರ್ಸ್ ಅನ್ನ ಪ್ರೆಸಿಡೆಂಟ್ ಈ ಒಂದು ತಿದ್ದುಪಡಿ ಮಸೂದೆ ಮೇಲೆ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಸಂವಿಧಾನ ತಿದ್ದುಪಡಿ ಮಸೂದೆಯ ಒಂದು ಮಂಡನಾ ಪ್ರಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಮಂಡನಾ ಪ್ರಕ್ರಿಯೆ ಆದ್ಮೇಲೆ ತಿದ್ದುಪಡಿ ವಿಧಾನಗಳು, ಅಮೆಂಡ್ಮೆಂಟ್ ಮೆಥಡ್ಸ್. ಅಮೆಂಡ್ಮೆಂಟ್ ಮೆಥಡ್ಸ್ ಅಂತ ಹೇಳಿ ಬರ್ತಾರೆ. ತಿದ್ದುಪಡಿ ಮಾಡೋ ಅಧಿಕಾರ ಸಂಸತ್ತಿಗೆ ಇದೆ ಅಂತ ತಿಳ್ಕೊಂಡಿದ್ದೀವಿ. ಸಂಸತ್ತಿಗೆ ಇದೆ ಅಂತ ತಿಳ್ಕೊಂಡ್ಮೇಲೆ ತಿದ್ದುಪಡಿ ವಿಧಾನದಲ್ಲಿ ಎಷ್ಟು ತಿದ್ದುಪಡಿ ವಿಧಾನ ಇದೆ ಅಂತ ಬಂದಾಗ ನಾವು ನೋಡ್ತಕ್ಕಂಥದ್ದು ಈಗ 368ನೇ ವಿಧಿ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾಹಿತಿ ಕೊಡ್ತಾ ಇದೆ ಅಂತಂದ್ರೆ ಇದರಲ್ಲಿ 3 ವಿಧಾನ ಇದೆ. 3 ಮೆಥಡ್ಸ್ ನೋಡ್ತೀವಿ. 3 ಮೆಥಡ್ಸ್ ನೋಡ್ತೀವಿ. ಜೊತೆಗೆ ನಾವು ಯಾಕೆ ಹೇಳಿದ್ವಿ, ಸಂಸತ್ತಿಗೆ ಒಂದು ತಿದ್ದುಪಡಿ ಮಾಡೋ ಅಧಿಕಾರ ಇರತಕ್ಕಂಥದ್ದು ಅಂತ. ಸಂಸತ್ತಿಗೆ ಒಂದು ತಿದ್ದುಪಡಿ ಮಾಡೋ ಅಧಿಕಾರ ಇದೆ. ಯಾವುದೇ ಒಂದು ಸಂವಿಧಾನದ್ದು ತಿದ್ದುಪಡಿ ಸಂಸತ್ತಿನ ಮೂಲಕ 368ನೇ ವಿಧಿಯ ಮೂಲಕವೇ ಆಗಬೇಕು ಅಂತೇಳಿ ಯಾವ ಮತ್ತೊಂದು ಪ್ರಸ್ತಾಪಿಸಲಾಗಿದೆ ಅಂತೇಳಿ ಆ ರೀತಿ ಸುಪ್ರೀಂ ಕೋರ್ಟ್ನ ಕೇಸಸ್ ಮೇಲೆ ನಿಮ್ಗೆ ಏನೋ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಯಾವ್ದನ್ನ ಹಾಕ್ತೀವಿ ಅಂತಂದ್ರೆ ಬೆರುಬಾರಿ ಮೊಕದ್ದಮೆ 1960 1960ರಲ್ಲಿ ಈ ಒಂದು ಬೆರುಬಾರಿ ಅಂತಕ್ಕಂಥ ಒಂದು ಭೂಪ್ರದೇಶವನ್ನ ಭಾರತದಿಂದ ಪಾಕಿಸ್ತಾನಕ್ಕೆ ವರ್ಗಾವಣೆ ಮಾಡಬೇಕಾದಾಗ ಯಾವುದೇ ಒಂದು ಭೂಪ್ರದೇಶವನ್ನ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಥವಾ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಸಂವಿಧಾನ 368ನೇ ವಿಧಿಯ ಸಂಸತ್ತಿನ ಅನುಮೋದನೆ ಪಡೆದುಕೊಂಡೇ ಮಾಡಬೇಕು ಅಂತೇಳಿ ಬೆರುಬಾರಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸೋದನ್ನ ನಾವು ಗಮನಿಸ್ತೇವೆ. ಇದು ಕೂಡ ತಿದ್ದುಪಡಿ ವಿಧಾನ ಕೂಡ ರಿಲೇಟೆಡ್ ಆದಂತಹ ಒಂದು ಸುಪ್ರೀಂ ಕೋರ್ಟ್ನ ಒಂದು ಮೊಕದ್ದಮೆ ಅಂತ ಹೇಳಿ ಕರಿತೀವಿ. ಇನ್ನು ಇಲ್ಲಿ 3 ವಿಧಾನ ಇದೆ. 3 ವಿಧಾನ ಯಾವ್ಯಾವುದು ಆಗಿದ್ದಾರೆ ಅಂತ ಬಂದಾಗ, ಒಂದು ಸಂಸತ್ತಿನ ಸರಳ ಬಹುಮತ ಅಂತೇಳಿ ಕರಿತೀವಿ. ದೆನ್ ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ. ದೆನ್ ಸಂಸತ್ತಿನ ವಿಶೇಷ ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ. ಈ 3 ವಿಧಾನ, ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್, ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್, ಸ್ಪೆಷಲ್ ಮೆಜಾರಿಟಿ ಅಂಡ್ ರಾಟಿಫಿಕೇಶನ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂತೇಳಿ 3 ವಿಧಾನವನ್ನು ನೋಡ್ತೇವೆ. ಈ 3 ವಿಧಾನಗಳು ಇರ್ತಕ್ಕಂಥದ್ದು. ಇಲ್ಲಿ ಬೇಸಿಕಲಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. 368ನೇ ವಿಧಿ ತಿದ್ದುಪಡಿ ವಿಧಾನದ ಬಗ್ಗೆ ಮಾಹಿತಿ ಕೊಡುತ್ತೆ, ಸಂಸತ್ತಿಗೆ ಅಧಿಕಾರ ಇದೆ ಅಂತ ಹೇಳುತ್ತೆ. ಆ ಕೇಳಿರುವಂತಹ ಪ್ರಶ್ನೆ ಅಂತಂದ್ರೆ
ಈ ಕೆಳಗಿನ ಯಾವ ತಿದ್ದುಪಡಿ ವಿಧಾನವು ಸಂವಿಧಾನದ 368ನೇ ವಿಧಿಯ ವ್ಯಾಪ್ತಿಗೆ ಒಳಪಡುವುದಿಲ್ಲ ಅಂದ್ಬಿಟ್ಟು ಆಪ್ಷನ್ ಕೊಟ್ಟಿದ್ದಾನೆ. ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್, ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್, ಸ್ಪೆಷಲ್ ಮೆಜಾರಿಟಿ ಅಂಡ್ ರಾಟಿಫಿಕೇಶನ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್, ದೆನ್ ನನ್ ಆಫ್ ಇಟ್. ಮೇಲ್ನ ಯಾವುದು ಅಲ್ಲ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ 368ನೇ ವಿಧಿಯ ವ್ಯಾಪ್ತಿಗೆ ಒಳಪಡೆದಿರತಕ್ಕಂತಹ ತಿದ್ದುಪಡಿ ವಿಧಾನ ಯಾವುದು ಅಂತ ಬಂದಾಗ ಆನ್ಸರ್ ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್. ಸಂಸತ್ತಿನ ಸರಳ ಅಥವಾ ಸಾಮಾನ್ಯ ಬಹುಮತದ ಮೂಲಕ ಮಾಡುವಂತ ಯಾವುದೇ ತಿದ್ದುಪಡಿಗಳು ಕೂಡ 368ನೇ ವಿಧಿಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. 368ನೇ ವಿಧಿಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಅದರಿಂದಾಗಿ ಆ ಮುಖಾಂತರ ಆದಂತಹ ತಿದ್ದುಪಡಿಗಳನ್ನ ನಾವು ತಿದ್ದುಪಡಿ ಲಿಸ್ಟ್ ಅಲ್ಲಿ ನಾವು ಅದನ್ನ ಸೇರ್ಪಡೆ ಮಾಡೋದಿಲ್ಲ. ತಿದ್ದುಪಡಿ ಮಸೂದೆಯಲ್ಲಿ ನಾವು ತೆಗೆದುಕೊಳ್ತೀವಿ, ತಿದ್ದುಪಡಿಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದರಿಂದಾಗಿ ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್ ನಾಟ್ ರಿಲೇಟೆಡ್ ಟು ಆರ್ಟಿಕಲ್ 368 ಅಂತೇಳಿ ನಾವು ಕರೀತೀವಿ. ಇದು ಬೇಸಿಕ್ ಕ್ವಶನ್ಸ್ಗಳು ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಆದ್ಮೇಲೆ ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್ ಅಂದ್ರೆ ಏನು, ಸಾಮಾನ್ಯ ಅಥವಾ ಸರಳ ಬಹುಮತ ಅಂದ್ರೆ ಏನು ಅಂತ ಬಂದಾಗ, ಈಗ ಸಂವಿಧಾನ ತಿದ್ದುಪಡಿ ಮಸೂದೆ ಸಂಸತ್ತಿನ ಉಭಯ ಸದನದಲ್ಲಿ ಮಂಡನೆಯಾಗಿದೆ. ಮಂಡನೆಯಾದ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ನಂತರದಲ್ಲಿ ವೋಟಿಂಗ್ಗೆ ಅವಕಾಶ ಕೊಡ್ತಾರೆ. ಇಲ್ಲಿ ಏನ್ ಹೇಳ್ತಾನೆ, ಸದನದ ಒಟ್ಟು ಸದಸ್ಯರಲ್ಲಿ ಈಗ ಸದನ ನಡಿಬೇಕು, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಧಿವೇಶನ ನಡೀತಾ ಇದೆ, ಬೆಳಿಗ್ಗೆ 11 ಗಂಟೆ ಕಮಿಸ್ ಆಗುತ್ತೆ. 11 ಗಂಟೆ ಕಮಿಸ್ ಆದ ಅಧಿವೇಶನ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಕೋರಂ ಇರಬೇಕು. ಕೋರಂ ಅಂದ್ರೆ ಸದನದ ಒಟ್ಟು ಸದಸ್ಯರಲ್ಲಿ ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನ ನಾವೇನ್ ಹೇಳ್ತೀವಿ, ಕೋರಂ ಅಂತ ಹೇಳ್ತೀವಿ. ಆದ್ಮೇಲೆ ಪಾರ್ಲಿಮೆಂಟ್ ಕೋರಂ ಎಷ್ಟಿದೆ, 1/10, 10ನೇ 1 ಭಾಗ ಅಂತ ಹೇಳ್ತೀವಿ. ಈಗ ಲೋಕಸಭೆಯಲ್ಲಿ 545 ಮಂದಿ ಇದ್ದಾರೆ. 545ರಲ್ಲಿ 55 ಜನ ಇದ್ರೆ ಹೌಸ್ ಕಮಿಸ್ ಆಗುತ್ತೆ. 55 ಇದ್ರೂ ಆಗುತ್ತೆ, 100 ಇದ್ರೂ ಆಗುತ್ತೆ, 200 ಇದ್ರೂ ಆಗುತ್ತೆ. ಬಿಲೋ 55 ಇದ್ರೆ ಆಗುದಿಲ್ಲ. ಕೋರಂ ಬರುವವರೆಗೆ 5 ನಿಮಿಷ ಅಡ್ಜರ್ಮೆಂಟ್ ಕೊಡ್ತಾರೆ. ನಂತರ ಕೋರಂ ಬಂದ್ಮೇಲೆ ಪ್ರೆಸಿಡೆನ್ಸಿಯಲ್ ಆಫೀಸಿಯಲ್ಲಿ ಪ್ರಾರಂಭ ಮಾಡ್ತಾರೆ. ರಾಜ್ಯಸಭೆಯಲ್ಲಿ 245 ಇದ್ದಾರೆ, 25 ಮಂದಿ ಇರಲೇಬೇಕು ಕನಿಷ್ಠ. 25 ಇದ್ರೂ ಆಗುತ್ತೆ, 200 ಇದ್ರೂ ಆಗುತ್ತೆ, 100 ಇದ್ರೂ ಆಗುತ್ತೆ. ಈ ರೀತಿ ಕೋರಂ ಪ್ರಮಾಣ 1/10. ಇದು ಅಧಿವೇಶನ ನಡೀತಾ ಇದೆ ಅಂತ ಅಂಡರ್ಸ್ಟುಡ್ ಏನು ಅಂತಂದ್ರೆ ಕೋರಂ ಕ್ರಾಸ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ಸಿಂಪಲ್ ಮೆಜಾರಿಟಿ ಅಂತಂದ್ರೆ ಏನು ಅಂತಂದ್ರೆ ಸದನದಲ್ಲಿ ಆ ದಿನ ಹಾಜರಿರುವ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ, 50%ಕ್ಕಿಂತ ಹೆಚ್ಚು ಮಂದಿ ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕಾರ ಮಾಡಿದ್ರೆ ಅದನ್ನ ಸಿಂಪಲ್ ಮೆಜಾರಿಟಿ ಅಂತ ನಾವು ಕರೀತಾರೆ. ಈ ಎಕ್ಸಾಂಪಲ್ 200 ಜನ ಇದ್ರು ಆ ದಿನ ಅಂದಾಗ ಕೋರಂ ಕ್ರಾಸ್ ಆಗಿದೆ. ಯಾವುದೋ ಬಿಲ್ ಮಂಡನೆ ಆಯಿತು, ಡಿಸ್ಕಷನ್ ಆಯಿತು, ವೋಟಿಂಗ್ ಅವಕಾಶ ಕೊಟ್ಟರು. ಆ ಸಂದರ್ಭದಲ್ಲಿ ಏನಾಯಿತು, 101 ಜನ ಪರವಾಗಿ 99 ಜನ ವಿರುದ್ಧವಾಗಿ ವೋಟನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವ್ದನ್ನು ನಾವು ತೆಗೆದುಕೊಳ್ತೀವಿ, 101 ಜನ ತೆಗೆದುಕೊಳ್ತೀವಿ. ಹೀಗೆ ಟೋಟಲ್ ಮೆಂಬರ್ಸ್ ನಲ್ಲಿ ಅಬೌವ್ 50% ಹೆಚ್ಚಿನ ಒಂದು ಸದಸ್ಯರ ಬಹುಮತವನ್ನು ಕೊಡ್ತಕ್ಕಂಥದ್ದನ್ನ ಸಿಂಪಲ್ ಮೆಜಾರಿಟಿ ಅಂತೇಳಿ ನಾವು ಕರಿತೀವಿ, ಸರಳ ಅಥವಾ ಸಾಮಾನ್ಯ ಬಹುಮತ ಅಂತ ಕರಿತೀವಿ. ಆದ್ಮೇಲೆ ಇಲ್ಲಿ ವಿಧಾನ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ವಿಧಾನದ ವ್ಯಾಪ್ತಿಗೆ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ಯಾವುದು, ಕಾನ್ಸೆಪ್ಟ್ ಅನ್ನು ಕೊಟ್ಟು ಮೆಥಡ್ ಅನ್ನು ಕೇಳ್ತಾರೆ. ಕಾನ್ಸೆಪ್ಟ್ ಕೊಟ್ಟು ಮೆಥಡ್ ಹೇಳ್ತಾನೆ. ಎಕ್ಸಾಂಪಲ್, ಹೊಸ ರಾಜ್ಯದ ರಚನೆಗೆ ಸಂಬಂಧಪಟ್ಟ ಹಾಗೆ ಸಂಸತ್ತು ಯಾವ ವಿಧಾನದ ಮೂಲಕ ಅನುಮೋದನೆ ಕೊಡಬೇಕು ಅಂದ್ಕೊಟ್ಟು ಈ 3 ಮೆಥಡ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸರಳ ಬಹುಮತ. ಅದನ್ನ ಇನ್ನೊಂದು ರೀತಿ ಬರ್ನಿಂಗ್ ಇಶ್ಯೂ ಕೊಟ್ಟಾಗ ಅಲ್ಲಿ ಹೊಸ ರಾಜ್ಯ ಅಂತಕ್ಕಂಥದ್ದು ಕಾನ್ಸೆಪ್ಟ್. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೂತನ ತೆಲಂಗಾಣ ರಾಜ್ಯ ಆಂಧ್ರ ಪ್ರದೇಶದಿಂದ ಪ್ರತ್ಯೇಕಗೊಂಡು ಸ್ವತಂತ್ರ ರಾಜ್ಯವಾದ ಸ್ಥಾನಮಾನವನ್ನ ಸಂಸತ್ತು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾನ್ಯ ಮಾಡಿದೆ ಅಂತ ಬಂದಾಗ ಯಾವ್ದು ಬರಬೇಕಂದ್ರೆ ಸರಳ ಬಹುಮತ. ಕಾನ್ಸೆಪ್ಟ್ ನೂತನ ರಾಜ್ಯ, ಯಾವ ರಾಜ್ಯ ಹೊಸ ರಚನೆ ಆಗಿರುತ್ತೆ ಅದನ್ನ ಕೊಟ್ಟು ಕೇಳ್ತಾನೆ. ರಾಷ್ಟ್ರಪತಿಯವರ ವೇತನ, ಇದು ರಾಷ್ಟ್ರಪತಿಯವರ ವೇತನ ಮೊದಲಿಗೆ 3 ಲಕ್ಷ ಇತ್ತು, ಈಗ 5 ಲಕ್ಷ ಇದೆ. ಅದನ್ನೇ ಕಾನ್ಸೆಪ್ಟ್ ರಾಷ್ಟ್ರಪತಿ ವೇತನ. ಈಗಿನ ಬರೀ ವಿಷಯ ಕೊಡ್ತಾನೆ, ರಾಷ್ಟ್ರಪತಿಯವರ ವೇತನವನ್ನ 3.5 ಲಕ್ಷದಿಂದ 5 ಲಕ್ಷದವರೆಗೆ ಏರಿಸುವ ಪ್ರಸ್ತಾಪಕ್ಕೆ ಸಂಸತ್ತು ಯಾವ ವಿಧಾನದ ಮೂಲಕ ಅನುಮೋದನೆ ಕೊಟ್ಟಿದೆ ಅಂತ ಬಂದಾಗ ಅದು ಕೂಡ ನಾವು ಸಿಂಪಲ್ ಮೆಜಾರಿಟಿ. ಈಗ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂಥ ವಿಧಾನ ಪರಿಷತ್ತನ್ನ ರದ್ದು ಮಾಡಿಸಕ್ಕೆ ನಿರ್ಣಯ ಕೈಗೊಂಡಿದ್ದಾರೆ. ಆ ರೀತಿ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ರಚನೆಯಾಗಲಿ ರದ್ದುಪಡಿಸೋದಾಗಲಿ either abolish or creation of state legislative councils should be followed by simple majority by parliament. ಅದಕ್ಕೂ ಕೂಡ ನಾವು ಸರಳ ಬಹುಮತವನ್ನೇ ನಾವು ನೋಡ್ತೇವೆ. ಅದರಿಂದಾಗಿ ವಿಧಾನ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಕೂಡ ಯಾವ ಕಾನ್ಸೆಪ್ಟ್ ಅನ್ನು ತಿದ್ದುಪಡಿ ಒಳಪಡಿಸ್ತೀವಿ ಅನ್ನೋದು ಕೂಡ ತಿಳ್ಕೋಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ಹೊಸ ರಾಜ್ಯ ರಚನೆ ಆಗಲಿ, ರಾಜ್ಯದ ಹೆಸರು ಬದಲಾವಣೆ ಆಗಲಿ, ರಾಜ್ಯದ ಗಡಿ ಬದಲಾವಣೆ ಆಗಲಿ, ರಾಜ್ಯವನ್ನು ಸೇರ್ಪಡೆ ಮಾಡೋದಾಗಲಿ, ಇವೆಲ್ಲವೂ ಕೂಡ ಸಿಂಪಲ್ ಮೆಜಾರಿಟಿ ವ್ಯಾಪ್ತಿಗೆ ಬರ್ತವೆ.
ದೆನ್ ರಾಜ್ಯದಲ್ಲಿ ವಿಧಾನ ಪರಿಷತ್ ರಚನೆ ರದ್ದು. ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ರಚನೆ ಮಾಡ್ಕೋಬಹುದು, ಇರುವಂತ ರಾಜ್ಯದಲ್ಲಿ 4 ಹೆಸರಿದ್ರೆ ರದ್ದುಪಡಿಸಬಹುದು. ಈಗ ರೀಸೆಂಟ್ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ರದ್ದುಗೊಳಿಸುವ ನಿರ್ಣಯವನ್ನ ಅಲ್ಲ ಒಂದು ಶಾಸನ ಸಭೆ ಅಂಗೀಕಾರ ಮಾಡುವುದನ್ನ ನಾವು ಗಮನಿಸ್ತೇವೆ. ದೆನ್ ಅನುಸೂಚಿ 2 ಶೆಡ್ಯೂಲ್ ನಂಬರ್ 2, ಶೆಡ್ಯೂಲ್ ನಂಬರ್ 5, ಶೆಡ್ಯೂಲ್ ನಂಬರ್ 6. ಅನುಸೂಚಿ 2 ಏನ್ ಹೇಳುತ್ತೆ? ರಾಷ್ಟ್ರಪತಿ, ರಾಜ್ಯಪಾಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರು, CAG, ಚುನಾವಣಾ ಆಯುಕ್ತರ ವೇತನ ಮತ್ತು ಭತ್ಯೆ ಅಂತ ನೋಡ್ತೀವಿ. ಇವರೆಲ್ಲರ ವೇತನ ಭತ್ಯೆ ಬಗ್ಗೆ ಇದು ಮಾಹಿತಿ ಕೊಡುತ್ತೆ. ಅದರಲ್ಲಿ ಇಫ್ ಎನಿ ಚೇಂಜಸ್ ಶೆಡ್ಯೂಲ್ ನಂಬರ್ 2 ಯು ಶುಡ್ ಬಿ ಫಾಲೋಡ್ ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ದೆನ್ ಶೆಡ್ಯೂಲ್ ನಂಬರ್ 5 ಅನುಸೂಚಿ ಏನಿರುತ್ತೆ? ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ ಅಂತ ಹೇಳುತ್ತೆ. ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಟ್ರೋಲ್ ಫಾರ್ ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್ ಅಂತ ಹೇಳುತ್ತೆ. ಆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೇ ಬದಲಾವಣೆ ಮಾಡಬೇಕಾದ್ರೂ ಕೂಡ ಈ ಒಂದು ವಿಧಾನ ಅನುಸರಿಸ್ತೀವಿ. ದೆನ್ ಶೆಡ್ಯೂಲ್ ನಂಬರ್ 6 ಏನಿರುತ್ತೆ? ಈಶಾನ್ಯ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ ಅಂತ ಇರುತ್ತೆ. ಎಕ್ಸಾಂಪಲ್ ಅಸ್ಸಾಂ, ಮೇಘಾಲಯ, ಸಿಕ್ಕಿಂ, ಮಿಜೋರಾಂ, ತ್ರಿಪುರ, ಮಣಿಪುರ ಏನು ಈಶಾನ್ಯ ರಾಜ್ಯಗಳಿದ್ದಾವೆ, ಈ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟ ಏನೇ ಒಂದು ತಿದ್ದುಪಡಿ ಮಾಡಬೇಕಾದ್ರೂ ಕೂಡ ಈ ಒಂದು ವಿಧಾನವನ್ನು ಅನುಸರಿಸ್ತೇವೆ. ಈ ರೀತಿಯಾಗಿ ಪೌರತ್ವ, ಸಿಟಿಜನ್ಶಿಪ್, ಪೌರತ್ವವನ್ನು ಪಡ್ಕೊಳ್ಳುವಂಥದ್ದಾಗಲಿ ಪೌರತ್ವವನ್ನು ಕಳ್ಕೊಳ್ಳುವಂಥದ್ದಾಗಲಿ, ಅಕ್ವಿಟೇಷನ್ ಅಂಡ್ ಟರ್ಮಿನೇಷನ್ ಆಫ್ ಸಿಟಿಜನ್ಶಿಪ್ ಏನಿದೆ ಅದಕ್ಕೂ ಕೂಡ ನಾವು ಈ ಒಂದು ವಿಧಾನವನ್ನು ಅನುಸರಿಸ್ತೇವೆ. ಇದರ ಲಾಸ್ಟ್ ನಾವೇನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ, ಪೌರತ್ವ ತಿದ್ದುಪಡಿ ಕಾಯ್ದೆ CAA, ಅದು ಕೂಡ ಯಾವ ವಿಧಾನದ ಮೂಲಕ ಅಂಗೀಕಾರ ಆಯಿತು ಅಂತಂದ್ರೆ ಸಿಂಪಲ್ ಮೆಜಾರಿಟಿ ಮೂಲಕವೇ ಅದನ್ನು ಕೂಡ ಅಂಗೀಕಾರ ಮಾಡುವುದನ್ನ ನಾವು ಗಮನಿಸ್ತೇವೆ. ದೆನ್ ಅಧಿಕೃತ ಭಾಷೆಗಳು, ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳು. ದೆನ್ ಸಂಸತ್ ಸದಸ್ಯರ ವೇತನ, ಅವರ ಸ್ಯಾಲರಿ. ದೆನ್ ಸಂಸತ್ನ ಕೋರಂ ಪ್ರಮಾಣವನ್ನು ಇಳಿಕೆ ಮಾಡೋದಾಗ್ಲಿ ಹೆಚ್ಚು ಮಾಡುವಂಥದ್ದಾಗಲಿ ಇದು. ಮತ್ತೆ ಸಂಸತ್ ಮತ್ತು ರಾಜ್ಯ ಚುನಾವಣೆಗಳು, ಪಾರ್ಲಿಮೆಂಟ್ ಎಲೆಕ್ಷನ್ ಆಗಲಿ, ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಆಗಲಿ, ಅದೇ ಸಮಯದಲ್ಲಿ ಏನೋ ಒಂದು ಬದಲಾವಣೆ ಮಾಡೋದಾಗಲಿ ಅವುಗಳು ಕೂಡ ಸಿಂಪಲ್ ಮೆಜಾರಿಟಿ ವ್ಯಾಪ್ತಿಗೆ ಬರೋದನ್ನ ನಾವು ಗಮನಿಸ್ತೀವಿ. ಹೀಗೆ ಸಾಕಷ್ಟು ವಿಚಾರಗಳು ಸಿಂಪಲ್ ಮೆಜಾರಿಟಿ ಮೂಲಕ ಬದಲಾವಣೆ ಬರೋದನ್ನ ನಾವು ಗಮನಿಸ್ತೇವೆ. ದೆನ್ ನಂಬರ್ 2 ಸಂಸತ್ತಿನ ವಿಶೇಷ ಬಹುಮತ. ಸಂಸತ್ತಿನ ವಿಶೇಷ ಬಹುಮತ ಅಂತ ಬಂದಾಗ ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್ ಅಂತ ಹೇಳಿ ಬಂದಾಗ ಸಿಂಪಲ್ ಮೆಜಾರಿಟಿ ಇರೋ ವ್ಯತ್ಯಾಸ ಏನು ಅಂತ ಬಂದ್ರೆ, ಇಲ್ಲಿ ಸರಳ ಬಹುಮತದಲ್ಲಿ ತಿದ್ದುಪಡಿ ಮಸೂದೆ ಮಂಡನೆ ಆಗಲಿಕ್ಕೆ ಇಷ್ಟೇ ಮಂದಿ ಸದಸ್ಯರು ಇರಬೇಕು ಅನ್ನೋ ನಿಯಮ ಇಲ್ಲ, ಕೋರಂ ಕ್ರಾಸ್ ಆಗಿದ್ರೆ ಸಾಕು. ಆದ್ರೆ ಸ್ಪೆಷಲ್ ಮೆಜಾರಿಟಿ ಏನ್ ಹೇಳ್ತಾನೆ ಅಂತಂದ್ರೆ ಸದನದ ಒಟ್ಟು ಸದಸ್ಯರಲ್ಲಿ 50% ಹೆಚ್ಚು ಮಂದಿ ಸದಸ್ಯರು ಹಾಜರಿರಬೇಕು ಅಂತ ಹೇಳ್ತಾರೆ. ಟೋಟಲ್ ಮೆಂಬರ್ಸ್ ನಲ್ಲಿ ಅಬೌವ್ 50% ಶುಡ್ ಬಿ ಪ್ರೆಸೆನ್ಸ್ ಇನ್ ದಿ ಹೌಸ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸದನದ ಒಟ್ಟು ಸದಸ್ಯರಲ್ಲಿ 50ರಷ್ಟು ಮಂದಿ ಹಾಜರಿತ್ತು. ಅದರಲ್ಲಿ ಆ ಒಂದು ಮಸೂದೆ ಮಂಡನೆ ಆಗಿ ಚರ್ಚೆಯಾಗಿ ಫೈನಲಿ 2/3 ಸ್ಪೆಷಲ್ ಮೆಜಾರಿಟಿ ಬರಬೇಕು. 2/3 ಸ್ಪೆಷಲ್ ಮೆಜಾರಿಟಿ ಎರಡೂ ಹೌಸಲ್ಲಿ ಕೂಡ ಪ್ರತ್ಯೇಕವಾಗಿ ಬರಬೇಕು. ಒಂದು ಹೌಸಲ್ಲಿ ಒಪ್ಪಿಗೆ ಬಂದು ಮತ್ತೊಂದು ಹೌಸಲ್ಲಿ ಒಪ್ಪಿಗೆ ಬರಲಿಲ್ಲ ಅಂದ್ರೆ ಆ ಮಸೂದೆ ಡ್ರಾಫ್ಟ್ ಆಗಿನೇ ಪೆಂಡಿಂಗ್ ನಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ಎರಡೂ ಸದನದಲ್ಲೂ ಕೂಡ ಇದೇ ಪ್ರೊಸೀಜರ್ ಫಾಲೋ ಆಗಬೇಕು, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಇಲ್ಲಿ ಸದನದ ಒಟ್ಟು ಸದಸ್ಯರಲ್ಲಿ ಅಂತ ಬಂದಾಗ ಆ ದಿನ ಕೆಲವರು ಗೈರು ಹಾಜರಾಗಿರ್ತಾರೆ, ಆಬ್ಸೆನ್ಸ್ ಇರ್ತಾರೆ. ಕೆಲವೊಂದು ಸ್ಥಾನ ಡೆತ್ತು, ರೆಸಿಗ್ನೇಷನ್, ಮರಣ, ನಿಧನ, ರಾಜೀನಾಮೆ ಮತ್ತಿತರ ಕಾರಣದಿಂದ ವೇಕೆಟ್ ಆಗಿರ್ತವೆ. ಇವನ್ನ ಹೊರತುಪಡಿಸಿ ಅದನ್ನ ಮೈನಸ್ ಮಾಡಿ ಒಟ್ಟು ಸದಸ್ಯರನ್ನು ತೆಗೆದುಕೊಳ್ಬೇಕಾ ಅಥವಾ ಗೈರು ಹಾಜರು ಆಗಿರ್ತಕ್ಕಂಥವ್ರು ಮತ್ತೆ ತೆರವಾದ ಸ್ಥಾನವನ್ನು ತೆಗೆದುಕೊಳ್ಬೇಕಂತ ಪ್ರಶ್ನೆ ಬಂದಾಗ ಗೈರು ಹಾಜರಿ ಮತ್ತು ತೆರವಾದ ಸ್ಥಾನವನ್ನು ಒಳಗೊಂಡಂತೆ ನಾವು ಒಟ್ಟು ಸದಸ್ಯರನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನ ನಾವು ಪರಿಗಣಿಸದೇ ಇರೋದು ತಪ್ಪು. ಅದನ್ನು ಕೂಡ ಪರಿಗಣಿಸಿ ಅದನ್ನೂ ಕೂಡ ಲೆಕ್ಕ ತೆಗೆದುಕೊಂಡು ನಾವು ಒಟ್ಟು ಸದಸ್ಯರನ್ನ ನಾವು ತೆಗೆದುಕೊಳ್ತೇವೆ. ಆ ಮೂಲಕವಾಗಿ ಅಮೆಂಡ್ಮೆಂಟ್ ಆಗೋದನ್ನ ಸ್ಪೆಷಲ್ ಮೆಜಾರಿಟಿ ಅಂತೇಳಿ ಕರಿತೀವಿ. ಈ ಮೂಲಕವಾಗಿ ಯಾವ ವಿಷಯವನ್ನು ತಿದ್ದುಪಡಿ ಮಾಡಬಹುದು ಅಂದಾಗ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕು. ಇಫ್ ಎನಿ ಚೇಂಜಸ್ ಟು ಫಂಡಮೆಂಟಲ್ ರೈಟ್ಸ್ ಇಟ್ ಶುಡ್ ಬಿ ಫಾಲೋಡ್ ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್. ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತಿದ್ದುಪಡಿ ಮಾಡುವಾಗ ಎಕ್ಸಾಂಪಲ್ ಇದು ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕು. ಸಂವಿಧಾನ ಜಾರಿಗೆ ಬಂದಾಗ 7 ಫಂಡಮೆಂಟಲ್ ರೈಟ್ಸ್ ಅನ್ನು ಕೊಟ್ಟಿದೆ ಈ ದೇಶ ನಾಗರಿಕರಿಗೆ.
ಬಟ್ ನಾವು ಓನ್ಲಿ 6 ಫಂಡಮೆಂಟಲ್ ರೈಟ್ಸ್, 6 ಮೂಲಭೂತ ಹಕ್ಕು. ಯಾವ ಒಂದು ಹಕ್ಕನ್ನು ನಾವು ಫಂಡಮೆಂಟಲ್ ರೈಟ್ಸ್ ರಿಮೂವ್ ಮಾಡಿದೀವಿ ಅಂತ ಬಂದಾಗ ರೈಟ್ ಟು ಪ್ರಾಪರ್ಟಿನ ರಿಮೂವ್ ಮಾಡಿದೀವಿ. ಇನ್ 1978-44 ಅಮೆಂಡ್ಮೆಂಟ್ ಮೂಲಕವಾಗಿ ಅದನ್ನು ರಿಮೂವ್ ಮಾಡಿದೀವಿ. ಒಂದು ವೇಳೆ ಅದನ್ನೇ ನಿಮಗೆ ಕೊಟ್ಬಿಟ್ಟಾಗ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರಗಿಡಲು ಅಥವಾ ರದ್ದುಪಡಿಸಲು ಸಂಸತ್ತು ಈ ಕೆಳಗಿನ ಯಾವ ವಿಧಾನದ ಮೂಲಕ ಅನುಮೋದನೆ ಕೊಟ್ಟಿದೆ ಅಂತಂದ್ರೆ ಸ್ಪೆಷಲ್ ಮೆಜಾರಿಟಿ ವಿಲ್ ಪಾರ್ಲಿಮೆಂಟ್. ಯಾವುದನ್ನ ಆ್ಯಡ್ ಮಾಡೋದಾಗಲಿ ಅಥವಾ ವೆಕೇಟ್ ಮಾಡೋದಾಗಲಿ ಏನೇ ಮಾಡಬೇಕಾದ್ರೂ ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗ ಬದಲಾವಣೆ ಮಾಡಬೇಕಾದ್ರೆ ನಾವು ವಿಶೇಷ ಬಹುಮತವನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ. ದೆನ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈಗ ಕಳೆದ ಅಧಿವೇಶನದಲ್ಲಿ ನಾವು ಆರ್ಟಿಕಲ್ 36 ಇಂದ ಆರ್ಟಿಕಲ್ 51 ವರೆಗೆ DPSP ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ. ಅಲ್ಲಿ ಕೆಲವೊಂದು ವಿಧಿಗಳನ್ನು ನಾನು ವಿವಿಧ ತಿದ್ದುಪಡಿಗಳಲ್ಲಿ ಸೇರ್ಪಡೆ ಮಾಡೋದು ಅಂತ ಹೇಳಿದ್ದೀನಿ. ಎಕ್ಸಾಂಪಲ್ 1976 48ನೇ ತಿದ್ದುಪಡಿ ಮೂಲಕ 39A, 43A, ದೆನ್ ಆನಂತರ 48A, ದೆನ್ 97ನೇ ತಿದ್ದುಪಡಿ ಮೂಲಕ 43B ಅನ್ನೋ ವಿಧಿಯನ್ನು ಸೇರ್ಪಡೆ ಮಾಡೋದು ಅಂತ ಹೇಳಿದ್ರು. ಈ ರೀತಿ DPSPಗೆ ಸೇರ್ಪಡೆ ಆಗಿರ್ತಕ್ಕಂಥ ವಿಧಿಗಳಿದ್ದಾವೆ. ಅದು ಯಾವ ವಿಧಾನದ ಮೂಲಕ ಸೇರ್ಪಡೆ ಆಗಿದ್ದಾರೆ? ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್. ಇಫ್ ಎನಿ ಚೇಂಜಸ್ ಟು DPSP ಯು ಶುಡ್ ಬಿ ಫಾಲೋ ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್ ಅಂತೇಳಿ ಹೇಳ್ತಾನೆ. ದೆನ್ ಹಾಗೆಯೇ ಮತ್ತೊಂದು ಹೇಳ್ತಾನೆ, 1 ಮತ್ತು 3ನೇ ವಿಧಾನದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂತಹ ವಿಚಾರಗಳು. ಈಗ ಮೊದಲ ತಿದ್ದುಪಡಿ ವಿಧಾನದಲ್ಲಿ ಯಾವ ವಿಚಾರಗಳು ವ್ಯಾಪ್ತಿಗೆ ಬರ್ತವೆ ಅಂತ ನಾವು ನೋಡಿದ್ದೀವಿ. ಅದು ಹಾಗೆ ಮುಂದೆ 3ನೇ ತಿದ್ದುಪಡಿ ವಿಧಾನ ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಯಾವ ವಿಚಾರಗಳು ತಿದ್ದುಪಡಿ ವ್ಯಾಪ್ತಿಗೆ ಬರುವುದಿಲ್ಲ ಅದು ಮುಂದೆ ಎಲ್ಲವನ್ನೂ ಕೂಡ ನಾವು ಈ ಸಂದರ್ಭದಲ್ಲೇ ಊಹೆ ಮಾಡಿಕೊಂಡು ಬದಲಿಕೆ ಸಾಧ್ಯತೆ ಇಲ್ಲ. ಈ ನಿಟ್ಟಿನಲ್ಲಿ ಈ 2 ಮೊದಲ ಮತ್ತು 3ನೇ ತಿದ್ದುಪಡಿ ವಿಧಾನ ವ್ಯಾಪ್ತಿಗೆ ಒಳಪಡದಿರತಕ್ಕಂಥ ಯಾವುದೇ ವಿಚಾರ ಏನಾಗುತ್ತೆ ಅವುಗಳು ಕೂಡ ಯಾವ ವಿಧಾನ ಕೊಡ್ತವೆ ಅಂತಂದ್ರೆ 2ನೇ ತಿದ್ದುಪಡಿ ವಿಧಾನ ಮೂಲಕ ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು 3ನೇದಾಗಿ ಸಂಸತ್ತಿನ ವಿಶೇಷ ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚು ರಾಜ್ಯ ಶಾಸಕಾಂಗ ಒಪ್ಪಿಗೆ. ಇಲ್ಲಿ ಬಂದಾಗ ಸಂಸತ್ತಿನ ವಿಶೇಷ ಬಹುಮತ ಅಂತ ತಿಳ್ಕೊಂಡಿದ್ದೀವಿ. ಮಸೂದೆ ಮಂಡನೆಗೆ ಟೋಟಲ್ ಮೆಂಬರ್ಸ್ ಇನ್ ದಿ ಹೌಸ್ ಅಲ್ಲಿ ಅಬೌವ್ 50% ಬೋತ್ ಹೌಸ್ ಅಲ್ಲಿ ಪ್ರೆಸೆನ್ಸ್ ಇರಬೇಕು. 2/3 ಸ್ಪೆಷಲ್ ಮೆಜಾರಿಟಿ ಬರಬೇಕು. ಮಂಡನೆ ಆಗಿದೆ, ಚರ್ಚೆ ಆಗಿದೆ, ಅನುಮೋದನೆ ಆಗಿದೆ ಸಂಸತ್ತಿನ ಉಭಯ ಸದನದಲ್ಲಿ. 2 ಸದನದಲ್ಲೂ ಅನುಮೋದನೆ ಪಡೆದ್ರೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ, ಅರ್ಧಕ್ಕಿಂತ ಹೆಚ್ಚು ರಾಜ್ಯ ಶಾಸಕಾಂಗ ಒಪ್ಪಿಗೆ. ಅಂದ್ರೆ ಮೊದಲ ಮತ್ತು 2ನೇ ತಿದ್ದುಪಡಿ ವಿಧಾನದಲ್ಲಿ ರಾಜ್ಯ ಶಾಸಕಾಂಗಗಳಿಗೆ ಅವಕಾಶ ಇಲ್ಲ. ರಾಜ್ಯ ಶಾಸನ ಸಭೆಗಳಿಗೆ ತಿದ್ದುಪಡಿ ಮಸೂದೆನ ಮಂಡನೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ಅನುಮೋದನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ರಾಜ್ಯ ಶಾಸಕಾಂಗ ಅವಕಾಶ ಇರೋದಿಲ್ಲ ಅಂದರೆ 3ನೇ ವಿಚಾರದಲ್ಲಿ. ಕಾರಣ ಏನಕ್ಕೆ ಅಂದರೆ 3ನೇ ತಿದ್ದುಪಡಿ ವಿಧಾನದ ವ್ಯಾಪ್ತಿಗೆ ಬರುವಂತಹ ವಿಷಯಗಳು ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಸಂಬಂಧಪಟ್ಟಂತ ವಿಚಾರ ಇರ್ತವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರ್ತವೆ. ಅದರಿಂದಾಗಿ ಇಲ್ಲಿ ರಾಜ್ಯ ಶಾಸಕಾಂಗಗಳಿಗೆ ಪ್ರಾತಿನಿಧ್ಯ ಇರುವುದನ್ನ ನಾವು ಗಮನಿಸ್ತೇವೆ. ಇದರಿಂದಾಗಿ ಸಂಸತ್ತಿನಿಂದ ಅನುಮೋದನೆ ಪಡೆದಂತ ಆ ಒಂದು ತಿದ್ದುಪಡಿ ಮಸೂದೆ ಟೋಟಲ್ ನಂಬರ್ ಆಫ್ ಸ್ಟೇಟ್ಸ್ ಏನಿದೆ, ಎಷ್ಟು ರಾಜ್ಯಗಳಲ್ಲಿ ವಿಧಾನಸಭೆ ಇದೆಯೋ ಅಷ್ಟೋ ರಾಜ್ಯಗಳಿಗೆ ಆ ಒಂದು ಮಸೂದೆ ಫಾರ್ವರ್ಡ್ ಮಾಡ್ತಾರೆ, ರವಾನೆ ಮಾಡ್ತಾರೆ. ರವಾನೆ ಮಾಡಿದ್ಮೇಲೆ ಅಷ್ಟು ಶಾಸನ ಸಭೆಯಲ್ಲಿ ಅದು ಮಂಡನೆ ಆಗಬೇಕು. ಟೋಟಲ್ ನಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ನಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಮೋರ್ ದೆನ್ 50% ಅದಕ್ಕೆ ಅನುಮೋದನೆ ಕೊಡಬೇಕು. 50ಕ್ಕೂ ಹೆಚ್ಚು ರಾಜ್ಯಗಳು ಒಪ್ಪಿಗೆಯನ್ನು ಕೊಡಬೇಕು. ಈ ಎಕ್ಸಾಂಪಲ್ ಈಗ ಪ್ರಸ್ತುತ ನಮ್ಮಲ್ಲಿ ಇರ್ತಕ್ಕಂಥ ರಾಜ್ಯಗಳ ಸಂಖ್ಯೆ ಅಂತೇಳಿ ಬಂದಾಗ ನಾವು 28 ರಾಜ್ಯ ಆಗ್ತದೆ. ಜಮ್ಮು ಕಾಶ್ಮೀರ ಈಗ ಯೂನಿಯನ್ ಟೆರಿಟರಿ ಆಗಿದ್ದಾಗಿ 28 ರಾಜ್ಯ ಇದೆ. ಈಗ ಈ ಸಂದರ್ಭದಲ್ಲಿ ಯಾವುದೇ ಒಂದು 3ನೇ ವಿಧಾನದ ತಿದ್ದುಪಡಿ ಮಸೂದೆ ಬಂತು ಅಂತ ಬಂದಾಗ ಅದು 28 ರಾಜ್ಯಗಳಿಗೂ ರವಾನೆ ಆಗುತ್ತೆ. 28 ರಾಜ್ಯಗಳಲ್ಲಿ ಅದು ಪಾಸ್ ಆಗಬೇಕು ಅಂದ್ರೆ ಮೋರ್ ದೆನ್ 15 ಸ್ಟೇಟ್ಸ್ ಅನುಮೋದನೆ ಮಾಡಬೇಕು. 15 ಇರಲೇಬೇಕು. 15ಗಿಂತ ಹೆಚ್ಚು ಕೂಡ ಕೊಡ್ಬೋದು, ನೋ ಅಬ್ಜೆಕ್ಷನ್. ಒಂದ್ ವೇಳೆ 15 ರಾಜ್ಯ ಒಪ್ಪಿಗೆ ಕೊಟ್ಟು ಇನ್ನು ಉಳಿದಂತ 13 ರಾಜ್ಯದಲ್ಲಿ ನಮ್ಮಲ್ಲಿ ಇನ್ನೂ ಕೂಡ ನಾವು ಮಂಡನೆ ಮಾಡಿಲ್ಲ ಅಂತಂದ್ರೆ ಅದನ್ನ ಕೇಳೋದಿಲ್ಲ. 15% ಏನಾದ್ರು ಕ್ರಾಸ್ ಆಯ್ತು ಅಂದ್ರೆ 50% ಕ್ರಾಸ್ ಆಯ್ತು ಅಂತಂದ್ರೆ ಅಲ್ಲಿಗೆ ಆ ಒಂದು ಮಸೂದೆ ರಾಷ್ಟ್ರಪತಿಗಳಿಗೆ ಸೇರಿಗೆ ಹೋಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂತಂದ್ರೆ ತಿದ್ದುಪಡಿ ಮಸೂದೆ ಸಂಸತ್ತಿನ ಉಭಯ ಸದನದಲ್ಲಿ ಮಂಡನೆಯಾದಾಗ ಯಾವ ಬಹುಮತದೊಂದಿಗೆ ಅನುಮೋದನೆ ಪಡಿತಾ ಇದೆ, ವಿಶೇಷ ಬಹುಮತದೊಂದಿಗೆ ಅನುಮೋದನೆ ಪಡಿತಾ ಇದೆ. 2/3 ಸ್ಪೆಷಲ್ ಮೆಜಾರಿಟಿಯೊಂದಿಗೆ 2 ಸದನ ಅನುಮೋದನೆ ಕೊಟ್ಟಿದೆ. ರಾಜ್ಯ ಶಾಸಕಾಂಗಕ್ಕೆ ಬಂದಾಗ ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆಯಲ್ಲಿ ಯಾವ ಬಹುಮತದೊಂದಿಗೆ ಅನುಮೋದನೆ ಕೊಡಬೇಕು, ಐದರ್ ಸಿಂಪಲ್ ಮೆಜಾರಿಟಿ ಆರ್ ಸ್ಪೆಷಲ್ ಮೆಜಾರಿಟಿ ಅಂತ ಬಂದಾಗ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಅದನ್ನ ಸರಳ ಬಹುಮತದ ಮೂಲಕ ಅಂಗೀಕಾರ ಮಾಡಕ್ಕೆ ಸಾಕು. ರಾಜ್ಯಗಳು ಸರಳ ಬಹುಮತ ಅಥವಾ ಸಾಮಾನ್ಯ ಬಹುಮತದ ಮೂಲಕ ಅನುಮೋದನೆ ಕೊಟ್ಟರೆ ಸಾಕು. ಸ್ಪೆಷಲ್ ಮೆಜಾರಿಟಿ ನಾಟ್ ನೆಸೆಸರಿ.
ವಿಶೇಷ ಬಹುಮತ ಬೇಕಾಗಿಲ್ಲ. ಆಮೇಲೆ ರಾಜ್ಯ ಶಾಸನ ಸಭೆ ಅನುಮೋದನೆ ಕೂಡ ಯಾವ ಮೂಲಕ ಅಂದ್ರೆ ಸಿಂಪಲ್ ಮೆಜಾರಿಟಿ ಮೂಲಕ. ಮತ್ತಿನ್ನೊಂದು ಪ್ರಶ್ನೆ ಉದ್ಭವ ಆಗೋದೇನು ಅಂದ್ರೆ, ಕೆಲವೊಂದು ರಾಜ್ಯದಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇದೆ, ಬೈಕ್ಯಾಮರಲಿಸಂ ಸಿಸ್ಟಮ್ ಇದೆ. ನಮ್ಮ ಕರ್ನಾಟಕದಲ್ಲಿದೆ, ಬಿಹಾರದಲ್ಲಿದೆ, ಉತ್ತರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ತೆಲಂಗಾಣದಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಇಂತಹ ರಾಜ್ಯದಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರ್ತಕ್ಕಂಥ ರಾಜ್ಯದಲ್ಲಿ ಏನು ಮಾಡೋದು? ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರ್ತಕ್ಕಂಥ ರಾಜ್ಯದಲ್ಲಿ ಎರಡೂ ಸದನದಲ್ಲೂ ಮಸೂದೆಯನ್ನು ಮಂಡನೆ ಮಾಡಿ, ನೋ ಅಬ್ಜೆಕ್ಷನ್, ಯಾವುದೇ ತೊಂದರೆ ಇಲ್ಲ. ಆದರೆ ಇಫ್ ಯು ಓನ್ಲಿ ಕನ್ಸಿಡರೇಷನ್ ರೆಜುಲೇಷನ್ ಫಾರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆದರೆ ನೀವು ಪರಿಗಣಿಸಬೇಕಾದಂತಹ ನಿರ್ಣಯ ಯಾವ ಸದನದ್ದು ಅಂದರೆ ವಿಧಾನಸಭೆ ನಿರ್ಣಯವನ್ನು ಮಾತ್ರ ಪರಿಗಣಿಸಬೇಕೆ ಹೊರತು ಪರಿಷತ್ತಿನ ನಿರ್ಣಯವನ್ನು ಪರಿಗಣಿಸಲಿಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಎಲ್ಲ ರಾಜ್ಯದಲ್ಲೂ ಕೂಡ ವಿಧಾನ ಪರಿಷತ್ ಅಸ್ತಿತ್ವದಲ್ಲಿ ಇಲ್ಲ. ಅದರಿಂದಾಗಿ ಕೇವಲ ವಿಧಾನಸಭೆ ನಿರ್ಣಯವನ್ನು ಮಾತ್ರ ಪರಿಗಣಿಸಲಿಕ್ಕೆ ಅವಕಾಶ ಇದೆ. ಮತ್ತೊಂದು ಪ್ರಶ್ನೆಯಲ್ಲಿ ರೈಸ್ ಆಗೋದೇನು ಅಂತಂದ್ರೆ, ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದೆಹಲಿ ಮತ್ತೆ ಪುದುಚೇರಿಯಲ್ಲೂ ಕೂಡ ವಿಧಾನಸಭೆ ಇದೆ. ಆಗಿದ್ಮೇಲೆ ದಿಲ್ಲಿ ಮತ್ತೆ ಪುದುಚೇರಿಯಲ್ಲಿ ಮಂಡನೆ ಮಾಡಬಹುದಾ? ನೋ, ಅವಕಾಶ ಇಲ್ಲ. ಆ ಸ್ಟಾರ್ಟಿಂಗ್ ಅಲ್ಲಿ ನಾವು ಸಂಸತ್ತಿನ ವಿಶೇಷ ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ ಅಂತ ಹೇಳ್ತಾ ಇದೀವಿ. ರಾಜ್ಯ ಶಾಸಕಾಂಗಗಳ ಒಪ್ಪಿಗೆ ಅಥವಾ ರಾಜ್ಯ ಶಾಸನ ಸಭೆಯ ಒಪ್ಪಿಗೆ ಅಂತ ಹೇಳ್ತೀವಿ ಹೊರತು ಕೇಂದ್ರಾಡಳಿತ ಪ್ರದೇಶಗಳ ಶಾಸನ ಸಭೆಯ ಒಪ್ಪಿಗೆ ಅಂತ ಹೇಳೋದಿಲ್ಲ. ಅದರಿಂದಾಗಿ ಈ ಒಂದು ತಿದ್ದುಪಡಿ ಮಸೂದೆ ಕೇವಲ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸಭೆಗಳಲ್ಲಿ ಮಂಡನೆ ಆಗುತ್ತೆ ಹೊರತು ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ವಿಧಾನಸಭೆ, ಎಕ್ಸಾಂಪಲ್ ದೆಹಲಿ ಮತ್ತೆ ಪುದುಚೇರಿಯಲ್ಲಿ ಮಂಡನೆ ಆಗಲಿಕ್ಕೆ ಅವಕಾಶ ಇಲ್ಲ. ಇದು ಗಮನಿಸಬೇಕಾದಂತಹ ಮತ್ತೊಂದು ಅಂಶ. ಆಗಿದ್ಮೇಲೆ ಈ ಒಂದು ವಿಚಾರವಾಗಿ ಈ ತಿದ್ದುಪಡಿ ವಿಧಾನ ವ್ಯಾಪ್ತಿಗೆ ಯಾವ ವಿಷಯ ಒಳಪಡ್ತಾವೆ ಅಂತ ಬಂದಾಗ, ಎಕ್ಸಾಂಪಲ್ ರಾಷ್ಟ್ರಪತಿ ಚುನಾವಣೆ, ಪ್ರೆಸಿಡೆಂಟ್ ಎಲೆಕ್ಷನ್. ರಾಷ್ಟ್ರಪತಿ ಚುನಾವಣಾ ವಿಧಾನ ಕಾರಣ ಏನಕ್ಕೆ ಅಂದ್ರೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಯಾರು? ಲೋಕಸಭೆ, ರಾಜ್ಯಸಭೆ ಮತ್ತು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್. ಇಲ್ಲಿ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ರಾಷ್ಟ್ರಪತಿ ಚುನಾವಣೆಯಲ್ಲಿ ಪ್ರಾತಿನಿಧ್ಯ ಇರೋದ್ರಿಂದಾಗಿ ರಾಷ್ಟ್ರಪತಿ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಾಗಿ ಏನೇ ಒಂದು ಬದಲಾವಣೆಯನ್ನು ಮಾಡಬೇಕಾದ್ರೆ ನಾವು ಇಲ್ಲಿ ರಾಜ್ಯ ಶಾಸಕಾಂಗಗಳ ಒಪ್ಪಿಗೆಯನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಮೆಥಡ್ಗೆ ಸಂಬಂಧಪಟ್ಟಾಗಿ ಇಫ್ ಎನಿ ಚೇಂಜಸ್ ಟು ಮೆಥಡ್ ಆಫ್ ಪ್ರೆಸಿಡೆಂಟ್ ಎಲೆಕ್ಷನ್ ಯು ಶುಡ್ ಬಿ ಫಾಲೋಡ್ ಬೈ ಮೆಥಡ್ ನಂಬರ್ 3, ಮೂರನೇ ವಿಧಾನವನ್ನೇ ನಾವು ಅನುಸರಿಸಬೇಕು ಅಂತ ಹೇಳಿ ಹೇಳ್ತೇವೆ. ದೆನ್ ಆನಂತರ ರಾಷ್ಟ್ರಪತಿ ಚುನಾವಣೆ ಆದ ನಂತರ ದೆನ್ ಅನದರ್ ಒನ್, ಸಂಸತ್ನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ, ಸ್ಟೇಟ್ ರೆಪ್ರೆಸೆಂಟೇಷನ್ ಇನ್ ದಿ ಪಾರ್ಲಿಮೆಂಟ್. ಸಂಸತ್ನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಅಂದರೆ ಯಾವ ಯಾವ ರಾಜ್ಯದಿಂದ ಸಂಸತ್ನಲ್ಲಿ ಎಷ್ಟೆಷ್ಟು ಸ್ಥಾನ ನಿಗದಿಯಾಗಿದೆ. ಈಗ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಲೋಕಸಭೆ 28 ಮಂದಿ ಇದ್ದಾರೆ, ರಾಜ್ಯಸಭೆಗೆ 12 ಮಂದಿ ಇದ್ದಾರೆ. ಈ ರೀತಿಯಾಗಿ ಜನಸಂಖ್ಯೆ ಹೆಚ್ಚಾದಂತೆ ನಿಯಮಗಳ ಪ್ರಕಾರ ಡಿಲಿಮಿಟೇಷನ್ ಆಕ್ಟ್ ಪ್ರಕಾರ ಭವಿಷ್ಯದಲ್ಲಿ ಚೇಂಜಸ್ ಮಾಡಬೇಕಾದಾಗ ಆ ಸಂದರ್ಭದಲ್ಲೂ ಕೂಡ ನಾವು ರಾಜ್ಯ ಶಾಸನದ ಒಪ್ಪಿಗೆಯನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಇದು ಕೂಡ ಮತ್ತೊಂದು ಅಂಶ. ದೆನ್ ಆನಂತರದ ಕೇಂದ್ರ ಮತ್ತು ರಾಜ್ಯಗಳ ಶಾಸಕಾಂಗದ ಅಧಿಕಾರ, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗದ ಅಧಿಕಾರ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಸಂಬಂಧಪಟ್ಟಂತ ವಿಚಾರಗಳು. ಹಾಗೆಯೇ ಶೆಡ್ಯೂಲ್ ನಂಬರ್ 7 ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಶೆಡ್ಯೂಲ್ ನಂಬರ್ 7 ಮಾಹಿತಿ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಶೆಡ್ಯೂಲ್ ನಂಬರ್ 7ಗೆ ಸಂಬಂಧಪಟ್ಟಾಗ ಕೂಡ ಏನೇ ಬದಲಾವಣೆ ಆಗಬೇಕಾದ್ರೂ ಕೂಡ ಈ ಒಂದು ವಿಧಾನವನ್ನೇ ಅನುಸರಿಸಬೇಕು. ಈ ಎಕ್ಸಾಂಪಲ್ ಕೇಂದ್ರ ಮತ್ತು ರಾಜ್ಯಗಳ ಶಾಸನೀಯ ಆಡಳಿತ ಅಧಿಕಾರಕ್ಕೆ ಬಂದಾಗ GST, ಈಗ ದೇಶದಾದ್ಯಂತ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಏನು ಜಾರಿಯಾಗಿದೆ, ಆ GST ಬಿಲ್ ಕೂಡ ಮೊದಲಿಗೆ ಪಾರ್ಲಿಮೆಂಟ್ನ ಉಭಯ ಸದನದಲ್ಲಿ ಮಂಡನೆಯಾಗಿ ಅನುಮೋದನೆ ಪಡೆದು ಆನಂತರ ಎಲ್ಲ ರಾಜ್ಯ ಶಾಸನಗಳಿಗೆ ಹೋಯಿತು. ಆಗ ಮೋರ್ ದನ್ 18 ಸ್ಟೇಟ್ಸ್ ಅನುಮೋದನೆಯನ್ನು ಕೊಡ್ತು. ಇದರಿಂದಾಗಿ ಅದು ಅನುಷ್ಠಾನಕ್ಕೆ ಬಂತು. ಎಕ್ಸಾಂಪಲ್ GST ಬಿಲ್ ಮೆಥಡ್ ನಂಬರ್ 3ಗೆ. ಹಾಗೆ ನ್ಯಾಯಾಂಗ ವಿಚಾರಕ್ಕೆ ಬಂದಾಗ NJAC, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂತ ಕರಿತೇವೆ. ಈ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇದು ಕೂಡ ಈ ಒಂದು ಮೆಥಡ್ ನಂಬರ್ 3 ಮುಖಾಂತರ ಅನುಷ್ಠಾನಗೊಳ್ಳುವುದನ್ನ ನಾವು ಗಮನಿಸ್ತೇವೆ. ಅದು ರದ್ದುಗೊಂಡಿದೆ, ಬಟ್ ಅಮೆಂಡ್ಮೆಂಟ್ ಆದಾಗ ಮೆಥಡ್ ನಂಬರ್ 3ನೇ ಅನುಸರಿಸುವುದನ್ನ ನಾವು ಗಮನಿಸ್ತೇವೆ. ಇದು ಸಂಸತ್ತಿಗೆ ಇರತಕ್ಕಂತಹ 3 ತಿದ್ದುಪಡಿ ವಿಧಾನಗಳು. ಆ 3 ತಿದ್ದುಪಡಿ ವಿಧಾನಗಳು ಒಳಗೊಂಡಿರತಕ್ಕಂತಹ ವಿಷಯಗಳು, ಯಾವ್ಯಾವ ವಿಷಯವನ್ನ ಯಾವ್ಯಾವ ವಿಧಾನದ ಮೂಲಕ ನಾವು ತಿದ್ದುಪಡಿಗೆ ಒಳಪಡಿಸ್ತೇವೆ ಅಂತಕ್ಕಂಥ ಸಂಕ್ಷಿಪ್ತ ಮಾಹಿತಿನ ನಾವು ನೋಡ್ತೇವೆ. ಇನ್ನು ತಿದ್ದುಪಡಿ ಪ್ರಕ್ರಿಯೆ ಗೊತ್ತಾಯಿತು, ತಿದ್ದುಪಡಿ ವಿಧಾನದ ಬಗ್ಗೆ ಚರ್ಚೆ ಮಾಡಿದ್ವಿ, ತಿದ್ದುಪಡಿ ವಿಧಾನದ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ, ವಿಧಾನಗಳು ಯಾವ್ಯಾವಿದೆ ಯಾವ ಬರ್ತವೆ ಅಂತ. ಆಗಿದ್ಮೇಲೆ ಇದುವರೆಗೆ ಆಗಿರತಕ್ಕಂತಹ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವುದು
ಅಂತೇಳಿ ಬಂದಾಗ ಇದುವರೆಗೆ ಆಗಿರ್ತಕ್ಕಂಥ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವು ಅಂತ ಬಂದಾಗ ನಾವು ಹಲವು ತಿದ್ದುಪಡಿಗಳನ್ನು ನೋಡ್ತೇವೆ. ಇದುವರೆಗೆ ಸಂವಿಧಾನ ಜಾರಿಗೆ ಬಂದಂದಿನಿಂದ 1950ರಿಂದ ಇದುವರೆಗೆ 2020ರವರೆಗೆ ಆಗಿರ್ತಕ್ಕಂತಹ ಟೋಟಲಿ ಅಮೆಂಡ್ಮೆಂಟ್ಸ್ ಎಷ್ಟು ಅಂತ ಹೇಳಿ ಬಂದಾಗ ಟೋಟಲ್ ಅಮೆಂಡ್ಮೆಂಟ್ಸ್ ನಂಬರ್ 104 104 ತಿದ್ದುಪಡಿಗಳು ಆಗಿರುವುದನ್ನ ನಾವು ಗಮನಿಸುತ್ತೇವೆ. ಇದು